So, hello everyone, welcome to all my YouTube channel. ಸೊ ನಾವು ಇವತ್ತು ಆಪ್ಟಿಟ್ಯೂಡಲ್ಲಿ ಒಂದು ಹೊಸ ಚಾಪ್ಟರ್ನ ಡಿಸ್ಕಸ್ ಮಾಡೋಣ. ಯಾವುದು ಅಂದರೆ ಅದು ಕಂಪೌಂಡ್ ಇಂಟ್ರೆಸ್ಟ್ ಚಾಪ್ಟರ್ ಆಗಿರುವಂಥದ್ದು. ಅದನ್ನು ಕನ್ನಡದಲ್ಲಿ ಏನಂತಾರೆ ಚಕ್ರ ಬಡ್ಡಿ ಅಂತ ಕರೀತಾರೆ. ಇದನ್ನು ಕರೆಕ್ಟ್ ಅಲ್ಲ, ಚಕ್ರ ಬಡ್ಡಿ ಅಂತ. ಸೊ ಈ ಕಂಪೌಂಡ್ ಇಂಟ್ರೆಸ್ಟ್ ಚಾಪ್ಟರ್ ಎಂಬುದು ಆಪ್ಟಿಟ್ಯೂಡಲ್ಲಿ ಬರುವಂಥ ಚಾಪ್ಟ್ರು. ಇದು KE ಎಕ್ಸಾಮ್ ಆಗಿರ್ಬೋದು, KPSC, SSC, RRB, ನೀವು ಗೌರ್ಮೆಂಟ್ ಅಂದರೆ ಆಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಏನಾಗುತ್ತೆ ಕವರ್ ಆಗುತ್ತೆ. ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಏನಾಗುತ್ತೆ ಇದು ಕವರ್ ಆಗುವಂಥದ್ದು. ಸೊ ನಾವು ಈ ಕಂಪೌಂಡ್ ಇಂಟ್ರೆಸ್ಟ್ ಚಾಪ್ಟರಲ್ಲಿ ಏನೇನು ಡಿಸ್ಕಸ್ ಮಾಡ್ತೀವಿ ಅಂದರೆ ನಿಮಗೆ ಅದರದ್ದು ಎಲ್ಲ ಫಾರ್ಮುಲಾ ಆಗಿರ್ಬೋದು, ಈ ಯಾವ್ಯಾವ ಫಾರ್ಮುಲಾ ಬರ್ತವೆ ಮತ್ತು ಯಾವ್ಯಾವ ಆಲ್ ಟೈಪ್ಸ್ ಕ್ವಶನ್ಸ್ ನಾವು ಏನು ಮಾಡೋಣ ಇಲ್ಲಿ ಡಿಸ್ಕಸ್ ಮಾಡೋಣ. ಸೊ 1 by 1 ಕ್ವಶನ್ಸ್ ನಾವು ಡಿಸ್ಕಸ್ ಮಾಡ್ತಾ ಹೋದಾಗೆಲ್ಲ ಏನಾಗುತ್ತೆ ನಮಗೆ ಯಾವ್ಯಾವ ಟೈಪ್ಸ್ಗಳದಾವ ಅಂತಲ್ಲಿ ನಮಗೆ ರಿಯಲೈಸ್ ಆಗುತ್ತೆ. ಸೊ ಮೊದಲನೇದಾಗಿ ನಮಗೆ ಇವತ್ತು ಹೊಸ ಚಾಪ್ಟರ್ ಆಗಿರೋದ್ರಿಂದ ಕಂಪೌಂಡ್ ಇಂಟ್ರೆಸ್ಟ್ ಅಂದರೆ ಏನಂತ ನಮಗೆ ಸ್ವಲ್ಪ ಗೊತ್ತಿರಬೇಕು, ಅದರ ಬಗ್ಗೆ ಮಾಹಿತಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನಂದರೆ ಬೇಸಿಕ್ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಕಂಪೌಂಡ್ ಇಂಟ್ರೆಸ್ಟ್ ಅಂದರೆ ಏನು, ಅದರಲ್ಲಿ ಏನು ಫಾರ್ಮುಲಾ ಬರುತ್ತೆ ಮತ್ತು ಅಲ್ಲಿ ಬೇಸಿಕ್ ಕ್ವಶನ್ಸ್ ಯಾವ ಥರ ಇದೆ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ಮೊದಲನೇದಾಗಿ ಕಂಪೌಂಡ್ ಇಂಟ್ರೆಸ್ಟ್ ಅಂದರೆ ಏನಂತ. ಸೊ ಕಂಪೌಂಡ್ ಇಂಟ್ರೆಸ್ಟ್ ಅಂದರೆ ಏನಂತ, ಚಕ್ರ ಬಡ್ಡಿ. ಚಕ್ರ ಬಡ್ಡಿ ಎಂದರೆ ಎರವಲು ಪಡೆದ ಅಥವಾ ಪಡೆದ ಮೊತ್ತದ ಮೇಲೆ ಗಳಿಸಿದ ಬಡ್ಡಿ. ಇದನ್ನು ಆರಂಭಿಕ ಅಸಲು ಮೊತ್ತ ಮತ್ತು ಹಿಂದಿನ ಅವಧಿಗಳ ಸಂಗ್ರಹವಾದ ಬಡ್ಡಿ ಎರಡರ ಮೇಲೂ ಲೆಕ್ಕ ಹಾಕಲಾಗುತ್ತದೆ ಅಂತ. ಅಂದರೆ ನಾವೀಗ ಏನೋ ಒಂದು ಯಾವುದೋ ಒಂದು ಅಮೌಂಟ್ ಪಡ್ಕೊಂಡಿರ್ತೀವಿ, ಎಷ್ಟು 1000 ರೂಪಾಯಿ ತೊಗೊಂಡಿರ್ತೀವಿ. ಇದರ ಮೇಲೆ ಏನು ಮಾಡ್ತಾನೆ ಅವನು, ಈ 1000 ರೂಪಾಯಿ ಮೇಲೆ ಅಸಲು ಮೊತ್ತ ಮತ್ತು ಹಿಂದಿನ ಅವಧಿಗಳ ಸಂಗ್ರಹವಾದ ಬಡ್ಡಿ ಅಂತ. ಅವನೀಗ 2 ವರ್ಷಕ್ಕೆ ತೊಗೊಂಡಿರ್ತಾನೆ ಅಂತ ಅಂದ್ಕೊಟ್ರೆ, ಈ 2 ವರ್ಷಕ್ಕೆ ಬಡ್ಡಿನ ಈ 1000 ರೂಪಾಯಿನ 2 ವರ್ಷಕ್ಕೆ ತೊಗೊಂಡಿರ್ತಾನಂದರೆ ಇದನ್ನು 1ನೇ ವರ್ಷಕ್ಕೆ ಅವನು ಎಷ್ಟು ಬರುತ್ತಲ್ಲ ಬಡ್ಡಿ, ಆ ಬಡ್ಡಿ ಪ್ಲಸ್ ಅದರದ್ದು ಅಸಲು ಅವೆರಡು ಕೂಡಿಸಿ ಮತ್ತು ನೆಕ್ಸ್ಟ್ ವರ್ಷ ಬರುವಂಥ ಬಡ್ಡಿ ಅವೆರಡನ್ನ ಕೂಡಿಸಿದ್ರೆ ಏನಾಗುತ್ತೆ ನಮಗೆ ಟೋಟಲ್ ಬಡ್ಡಿ ಬರೋದಕ್ಕೆ ಏನಂತಾರೆ ಕಂಪೌಂಡ್ ಇಂಟ್ರೆಸ್ಟ್ ಅಂತ ಕರೀತಾರೆ. ಸೊ ನಿಮಗೆ ಇದ್ರ ಬಗ್ಗೆ ಗೊತ್ತಾಗಬೇಕು. ನಮಗೆ ಡೆಫಿನೇಷನ್ಸ್ ಏನು ಅವಶ್ಯಕತೆ ಇಲ್ಲ, ಬಟ್ ಮಾಹಿತಿ ಇರಲಿ ಅಂತ ಹೇಳ್ತಿರೋದು. ಸೊ ನಿಮ್ಗೆ ಪ್ರಾಬ್ಲಮ್ ಸೊಲ್ಯೂಷನ್ಸ್ ಮಾಡಿದಾಗ ನಾವು ಅದು ನಿಮಗೆ ಆ ಡೆಫಿನೇಷನ್ಸ್ ಮೀನಿಂಗ್ ಅರ್ಥ ಆಗುತ್ತೆ. ಆಮೇಲೆ ಒಂದು ಮೊತ್ತಕ್ಕೆ ಚಕ್ರ ಬಡ್ಡಿಯು ಅವಧಿಗಳಲ್ಲಿ ಗಳಿಸಿದ ಅಸಲು ಮತ್ತು ಬಡ್ಡಿ ಎರಡನ್ನು ಅವಲಂಬಿಸಿರುತ್ತದೆ. ಇದು ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿಯ ನಡುವಿನ ಪ್ರಮುಖ ವ್ಯತ್ಯಾಸ ಆಗಿರ್ತದೆ. ಸೊ ನಮಗೆ ಇಲ್ಲಿ ನಿಮಗೆ ಸಿಂಪಲ್ ಇಂಟ್ರೆಸ್ಟಲ್ಲಿ ಹೇಳಿದ್ದೆ ನಾನು. ಸಿಂಪಲ್ ಇಂಟ್ರೆಸ್ಟಲ್ಲಿ ಏನಂದರೆ ನಮಗೆ ಈಗ 1-2 ವರ್ಷದ ನಮಗೆ ಏನೋ ಒಂದು ಸಮಥಿಂಗ್ ಕೇಳಿರ್ತಾನಪ್ಪ, 1000 ರೂಪಾಯಿ ಅನ್ಕೋರಿ. ಈ 1000 ರೂಪಾಯಿಗೆ 4% ಬಡ್ಡಿಯಲ್ಲಿ ನಮಗೆ 2 ವರ್ಷಕ್ಕೆ ಎಷ್ಟಾಗುತ್ತೆ ಬಡ್ಡಿ. ಸೊ ಕ್ಯಾಲ್ಕುಲೇಟ್ ಮಾಡಿ, ಎಷ್ಟು 2 × 80 ರೂಪಾಯಿ ಆಗುತ್ತೆ. ಇದು ಸಿಂಪಲ್ ಇಂಟ್ರೆಸ್ಟ್ ಆಯಿತು. ಬಟ್ ನಮಗೆ ಹಂಗಲ್ಲ, ಸಿಂಪಲ್ ಇಂಟ್ರೆಸ್ಟಲ್ಲಿ 80 ರೂಪಾಯಿ ಆದರೆ ಇದರಲ್ಲಿ ನಮಗೆ ಕಂಪೌಂಡ್ ಇಂಟ್ರೆಸ್ಟಲ್ಲಿ ಬೇರೆನೇ ಆಗುತ್ತೆ. ಈ 80 ರೂಪಾಯಿನ ಮತ್ತೆ ನೀವು 1000 ರೂಪಾಯಿದಾಗ ಕೂಡಿಸ್ಬೇಕು. ಈ 1000 ರೂಪಾಯಿನ ಮತ್ತೆ ನಾವು 1080 ರೂಪಾಯಿ ಆಗುತ್ತಲ್ಲ, ಮತ್ತು ಇದ್ರ ಮೇಲೆ ನಾವು ನೆಕ್ಸ್ಟ್ ಬಡ್ಡಿ ಕ್ಯಾಲ್ಕುಲೇಟ್ ಮಾಡಬೇಕು. ಅವೆರಡು ಕೂಡಿಸಿದ್ರೆ ಮತ್ತು ಅವಾಗ ನಮಗೇನಾಗುತ್ತೆ ಕಂಪೌಂಡ್ ಇಂಟ್ರೆಸ್ಟ್ ವ್ಯಾಲ್ಯೂ ಸಿಗುತ್ತೆ. ಸೊ ಕಂಪೌಂಡ್ ಇಂಟ್ರೆಸ್ಟಲ್ಲಿ ಫಾರ್ಮುಲಾ ಯಾವುದಂದರೆ ಇದು ಫಾರ್ಮುಲಾ ಆಗಿರುವಂಥದ್ದು. ಸೊ A = P × 1 + R/100. ಇದು ಹೋಲ್ ಪವರ್ T. ಇದು ಇಲ್ಲಿ T ಅಲ್ಲ, ಹೋಲ್ ಪವರ್ T. T ಅಂದ್ರೇನು, ಟೈಮ್ ಪೀರಿಯಡ್ ಅಂತ. ಸೊ ನಮಗೆ ಇದು ಅಮೌಂಟ್ ವ್ಯಾಲ್ಯೂ ಫಾರ್ಮುಲಾ ಇರುವಂಥದ್ದು. ಸೊ ನಮಗೆ ಅಮೌಂಟ್ ಅಂದರೆ ಏನಪ್ಪ, ಅಮೌಂಟ್ ಅಂದ್ರೆ ಏನು, ಕಂಪೌಂಡ್ ಇಂಟ್ರೆಸ್ಟ್ ಮತ್ತು ಪ್ರಿನ್ಸಿಪಲ್ ವ್ಯಾಲ್ಯೂನ ಸಮ್ ಮಾಡಿದ್ರೆ ಏನಾಗುತ್ತೆ, ನಮ್ಗೆ ಕೂಡಿಸಿದ್ರೆ ಏನಾಗುತ್ತೆ ಅದರ ಅಮೌಂಟ್ ವ್ಯಾಲ್ಯೂ ಬರುತ್ತೆ. ಅದೇ ಥರ ಕಂಪೌಂಡ್ ಇಂಟ್ರೆಸ್ಟ್ ನಮಗೆ ಫಾರ್ಮುಲಾ ಏನಾಗುತ್ತೆ ಅಂದರೆ, ಈಗ ನೋಡ್ರಿ ಕಂಪೌಂಡ್ ಇಂಟ್ರೆಸ್ಟ್ ಅಂದರೆ ಏನಾಗುತ್ತೆ ನಮಗೆ, ಈ ಏನು ಈ P ನ ಈ ಕಡೆ ಸೈಡ್ ಕಳಿಸಿದ್ರೆ ಅವಾಗ ಏನಾಗುತ್ತೆ ನಮಗೆ A - P ಅಂತ ಆಗುತ್ತೆ. ಕರೆಕ್ಟ್ ಅಲ್ಲ, A - P ಅಂತ. ಈಗ ನಮಗೆ ಅಮೌಂಟ್ ಫಾರ್ಮುಲಾ ಗೊತ್ತು. ಅಮೌಂಟ್ ಫಾರ್ಮುಲಾ ಏನು, ಇದು P × 1 + R/100 ಹೋಲ್ ಪವರ್ T ಮೈನಸ್ ಇಲ್ಲಿ ನೋಡಿರಿ ಇಲ್ಲಿ P ಬರಬೇಕು. ಸೊ ಇಲ್ಲಿ P ನ ಅವ್ರು ಟೋಟಲ್ ಕಾಮನ್ ತೆಗೆದ್ಮೇಲೆ ಏನಾಗುತ್ತೆ ನಮಗೆ ಈ ಥರ ಫಾರ್ಮುಲಾ ಬರುತ್ತೆ, ಕಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ. ಸೊ ನಮಗೆ A ಅಂದರೆ ಏನು ಅಮೌಂಟ್ ಅಂತ, P ಅಂದರೆ ಪ್ರಿನ್ಸಿಪಲ್, R ಅಂದರೆ ರೇಟ್ ಆಫ್ ಇಂಟ್ರೆಸ್ಟು, T ಅಂದರೆ ನಂಬರ್ ಆಫ್ ಇಯರ್ಸ್ ಅಂತ. ಸೊ ಕೆಲವೊಂದು ಟೈಮಲ್ಲಿ ನಮಗೆ ಬಡ್ಡಿಯನ್ನು ಯಾವ ಥರ ಕೇಳ್ತಾರೆ ಅಂದರೆ ಎಕ್ಸಾಮಲ್ಲಿ ಪ್ರಶ್ನೆಯಲ್ಲಿ ಬಡ್ಡಿಯನ್ನು ಅರ್ಧವಾರ್ಷಿಕವಾಗಿರ್ಬೋದು, ತ್ರೈಮಾಸಿಕ, ಮಾಸಿಕ ಅಥವಾ ಮಾಸಿಕವಾಗಿ ಚಕ್ರ ಬಡ್ಡಿ ಮಾಡಿದ್ದರೆ ಈ ಕೆಳಗಿನ ಕೋಷ್ಟಕದ ಸಹಾಯದಿಂದ CI ಅನ್ನು ಲೆಕ್ಕ ಹಾಕಲು ನೀವು ಹೊಸ ದರ ಮತ್ತು ಚಕ್ರವನ್ನು ಕಂಡುಹಿಡಬೇಕು. ಸೊ ನಮಗೆ ಕೆಲವೊಂದು ಟೈಮು ಹಾಫ್ ಇಯರ್ಲಿ ಕೇಳ್ತಿರ್ತಾರೆ ಎಕ್ಸಾಮಲ್ಲಿ. ಸೊ ಹಾಫ್ ಇಯರ್ಲಿ ಕೇಳಿದ್ರೆ ಹೆಂಗೆ ಮಾಡ್ಬೇಕಂತ, ಮತ್ತು 6 ಮಂತ್ಲಿ ಕೇಳ್ತಾರೆ, 6 ಮಂತ್ಲಿ ಅಥವಾ 10 ಮಂತ್ಲಿ ಈ ಥರ ಕೇಳಿದಾಗ ನಾವು ಏನು ಮಾಡ್ಬೇಕಂದ್ರೆ ಹೊಸದಾಗಿ ರೇಟ್ ಆಫ್ ಇಂಟ್ರೆಸ್ಟ್ ಏನು ಬರುತ್ತೆ ಮತ್ತು ಹೊಸದಾಗಿ ನಮಗೆ ಟೈಮ್ ಪೀರಿಯಡ್ ಅಥವಾ ಸೈಕಲ್ ಏನು ಬರುತ್ತೆ ಅದನ್ನು ಕಂಡುಹಿಡ್ಕೋಬೇಕಿಲ್ಲ ನಾವು. ಸೊ ಅದರದ್ದೇ ಒಂದೇನಂತಂದರೆ ನಿಮಗೆ ಒಂದು ಟೇಬಲ್ ರೀತಿಯಲ್ಲಿ ಕೊಟ್ಟಿದ್ದಾನೆ ಇಲ್ಲಿ. ಏನಂತಂದರೆ ಆ್ಯನ್ಯುವಲಿ 6% ಆದರೆ ಸೊ ಅದನ್ನು T ಇಯರ್ಸ್ ಅಂತ ಬರ್ಕೊತೀವಿ. ಅದೇ ಹಾಫ್ ಇಯರ್ಲ್ ಆದರೆ R/2. ಸೊ R/2 ಅಂತ ಅಂದ್ಕೊಡ್ರಿ. ಇಲ್ಲ ಅಂತಂದರೆ R/12 ನಮಗೆ ಎಷ್ಟು ಬೇಕು, 6 ಮಂತ್ಸಿಗೆ ಒಂದ್ಸಲ ಬೇಕಂದ್ರೆ × 6 ಮಾಡಿರಿ. ಸೊ ಎರಡು ಒಂದೇ ಆಗುತ್ತೆ, R/2 ಅಂತ ಆಗುತ್ತೆ. ಸೊ ಅದೇ ಥರ ಕ್ವಾರ್ಟರ್ಲಿ ಅಂದ್ರೇನು, R/4 ಅಂತ. ಕ್ವಾರ್ಟರ್ಲಿ ಎಷ್ಟು ನಮಗೆ 4 ತಿಂಗಳಿಗೆ ಒಂದ್ಸರಿ ಅಲ್ಲ, ಸಾರಿ ಕ್ವಾರ್ಟರ್ಲಿ ಅಂದ್ರೇನು 3 ತಿಂಗಳಿಗೆ ಒಂದ್ಸರಿ ಲೆಕ್ಕ ಇರುತ್ತೆ ನಮಗೆ. ಕರೆಕ್ಟ್ ಅಲ್ಲ, 3 ತಿಂಗಳಿಗೆ ಒಂದ್ಸರಿ ಲೆಕ್ಕ. ಸೊ ಇದನ್ನು R/4
T into 4 years ಅಂತ. ಸೊ ಮಂತ್ಲಿ ಅಂದ್ರೆ R/12% T into 12 ಅಂತ. ಸೊ ಈಗ ನಿಮಗೆ ಚಾರ್ಟ್ ಇವಾಗ ಅರ್ಥ ಆಗಲ್ಲ, ಮುಂದೆ ನೀವು ಪ್ರಾಬ್ಲಮ್ಸ್ಗಳು ಮಾಡಿದಾಗ ಅಲ್ಲೇನಾಗುತ್ತೆ ನಿಮಗೆ ಒಂದು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಈ ಥರ ಹಾಫ್ ಇಯರ್ಲಿ ಕೊಟ್ಟಾಗ ಹೆಂಗೆ ಮಾಡೋದು, ಕ್ವಾರ್ಟರ್ಲಿ ಕೊಟ್ಟಾಗ ಹೆಂಗೆ ಮಾಡೋದು, ಮಂತ್ಲಿ ಕೊಟ್ಟಾಗ ಹೆಂಗೆ ಮಾಡೋದು ಅಂತ ಅದ್ರ ಬಗ್ಗೆ ನಿಮಗೆ ಮುಂದೆ ಪ್ರಾಬ್ಲಮ್ಸ್ಗಳು ಸೊಲ್ಯೂಷನ್ ಮಾಡಿದಾಗ ಗೊತ್ತಾಗುತ್ತೆ. ಸೊ ಇದು ಒಂಥರ ನಿಮಗೆ ಈ ಚಾರ್ಟ್ನ ನೆನ್ಪಿಟ್ಕೊಳ್ಳೋದು ಒಂದು ಅಂದರೆ ಮಾಹಿತಿ ಇರಲಿ ಅಂತ ತಿಳಿಸ್ತಿರೋದು. ಸೊ ನಮಗೆ ಕಂಪೌಂಡ್ ಇಂಟ್ರೆಸ್ಟ್ ಚಾಪ್ಟ್ರಲ್ಲಿ ಕ್ವಶನ್ಸ್ ಬಂದಾಗ ನಾವು ಯಾವ್ಯಾವ ಟೈಪ್ಸಲ್ಲಿ ಬಿಡಿಸ್ಬೋದು ಕ್ವಶನ್ಸ್ ಅಂತ. ಸೊ ನಮಗೆ ಇದರಲ್ಲಿ ಮ್ಯಾಕ್ಸಿಮಮ್ ನಮಗೆ 5 ರೀತಿಯಲ್ಲಿ ಕ್ವಶನ್ಸ್ನ ಬಿಡಿಸ್ಬೋದು. ಹೆಂಗಂತಂದರೆ ಒಂದು ನಮಗೆ ಬೇಸಿಕ್ ಫಾರ್ಮುಲಾಯಿಂದ ಬಿಡಿಸ್ಬೋದು, ಇನ್ನೊಂದು ಟ್ರೀ ಮೆಥಡ್ ಯೂಸ್ ಮಾಡಿಕೊಂಡು ಕೂಡ ಕ್ವಶನ್ಸ್ನ ಸಾಲ್ವ್ ಮಾಡ್ಬೋದು, ಮತ್ತು ರೇಷಿಯೋ ಮೆಥಡ್ನ ಯೂಸ್ ಮಾಡ್ಕೊಂಡು ಕೂಡ ಸೊಲ್ಯೂಷನ್ ಮಾಡ್ಬೋದು, ಅಥವಾ ಸಕ್ಸೆಸಿವ್ ಮೆಥಡಿಂದನೂ ಕೂಡ ನಾವು ಸೊಲ್ಯೂಷನ್ ಮಾಡ್ಬೋದು. ಇಲ್ಲ ಅಂತಂದರೆ ಪ್ಯಾಸ್ಕಲ್ಸ್ ಟ್ರಯಾಂಗಲ್ ಮೆಥಡಿಂದ ಯೂಸ್ ಮಾಡ್ಕೊಂಡು ಕೂಡ ನಮಗೆ ಈ ಕಂಪೌಂಡ್ ಇಂಟ್ರೆಸ್ಟ್ನ ಕಂಡುಹಿಡ್ಬೋದು ಯಾವುದೇ ಥರ ಕ್ವಶನ್ಸ್ ಕೊಟ್ರು. ಸೊ ಈ ಟೋಟಲ್ 5 ಟೈಪ್ಸಲ್ಲಿ ನಾನು ಮಾಡೋದು ಕ್ವಶನ್ಸ್ನ ಬಿಡಿಸ್ಬೋದು. ಸೊ ನಾನೇನು ಮಾಡ್ತೀನಿ, ಫಸ್ಟ್ನೇದಾಗಿ ಒಂದು ಕ್ವಶನ್ ತೊಗೊಂಡಿರ್ತೀನಿ. ಆ ಒಂದು ಕ್ವಶನ್ಗೆ ನಾನು ಈ 5 ಟೈಪ್ಗಳಲ್ಲಿ ನಿಮ್ಗೆ ಒಂದು ಸಲ ಕ್ವಶನ್ನ ಬಿಡಿಸಿ ತೋರಿಸ್ತೀನಿ. ಆಮೇಲಿಂದ ನಿಮಗೆ ಈಸಿ ಮೆಥಡ್ ಯಾವುದಿರುತ್ತೋ ಅದನ್ನು ನಾನು ಫಾಲೋ ಅಪ್ ಮಾಡ್ರಿ ಅಂತ ಹೇಳ್ತೀನಿ. ಸೊ ಸ್ಟಾರ್ಟಿಂಗಲ್ಲಿ ನಿಮಗೆ ಕೆಲವೊಂದು ಟೈಮು 5 ಮೆಥಡ್ನ ನಾನು ಬಿಡಿಸಿ ತಿಳಿಸ್ತೀನಿ ನಿಮಗೆ, ಅರ್ಥ ಆಯ್ತಲ್ಲ. ಸೊ ನೀವು ಇದನ್ನೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀರಿ. ಪ್ಯಾಸ್ಕಲ್ಸ್ ಟ್ರಯಾಂಗಲ್ ಮೆಥಡ್ ಅಂದರೆ ಇದು ಭಾಳ ಟ್ರೆಂಡಿಂಗಲ್ಲಿ ನಡೀತಿರುವಂಥದ್ದು ಈಗ. ಸೊ ಪ್ರತಿಯೊಂದಲ್ಲಿ ಕ್ಲಾಸಸ್ಸಲ್ಲಿ ಮ್ಯಾಥಮೆಟಿಕ್ಸ್ ಟೀಚರ್ ಆಗಿರುವಂಥ ಯಾರೇ ಆಗಿರಲಿ ಇದು ಪ್ಯಾಸ್ಕಲ್ ಟ್ರಯಾಂಗಲ್ ಮೆಥಡ್ನ ಯೂಸ್ ಮಾಡ್ತಿದ್ದಾರೆ ಇಲ್ಲಿ ಕಂಪೌಂಡ್ ಇಂಟ್ರೆಸ್ಟ್ ಬಂದಾಗ. ಸೊ ಪ್ಯಾಸ್ಕಲ್ ಟ್ರಯಾಂಗಲ್ ಮೆಥಡ್ ಹೆಂಗೆ ಯೂಸ್ ಮಾಡೋಂತ ನಿಮಗೆ ಒಂದು ಸ್ವಲ್ಪ ಬ್ರೀಫಾಗಿ ಇಲ್ಲಿ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ ನೋಡಿರಿ. ಪ್ಯಾಸ್ಕಲ್ಸ್ ಟ್ರಯಾಂಗಲ್ ಮೆಥಡ್ ಅಂತ. ಸೊ ಇದೇನು ದೊಡ್ಡ ಕ್ವಶನ್ ಏನಲ್ಲ, ಸಕ್ಸೆಸಿವ್ ಮೆಥಡ್ ನಮಗೆ ಏನಿರುತ್ತಲ್ಲ ಅದೇ ಅವರು ರಿಪೀಟ್ ಆಗಿನೇ ಬರ್ದಿರ್ತಾರೆ ಇಲ್ಲಿ, ಪ್ಯಾಸ್ಕಲ್ಸ್ ಟ್ರಯಾಂಗಲ್ ಮೆಥಡ್. ಸೊ ನಮಗೆ ಮೊದಲನೇದಾಗಿ ಪ್ಯಾಸ್ಕಲ್ಸ್ ಟ್ರಯಾಂಗಲ್ನ ಬರೆಯೋದ್ರ ಬಗ್ಗೆ ನಮಗೆ ಮಾಹಿತಿ ಇರಬೇಕು. ಹೆಂಗೆ ಬರೀತಾರೆ ಅಂದರೆ, ಸೊ ನೀವು ಫಸ್ಟ್ನೇದಾಗಿ ಇಲ್ಲಿ 1 ಅಂತ ಬರೀರಿ, ಆಮೇಲೆ ಇಲ್ಲಿ 1, ಇಲ್ಲಿ 2 ಬರೀರಿ. ಆಮೇಲೆ ನೆಕ್ಸ್ಟ್ ಹೆಂಗೆ ಬರೆಯಪ್ಪ ಅಂದರೆ, ಆಮೇಲೆ ನೋಡಿರಿ ಇಲ್ಲಿ 1 ಆ್ಯಸ್ ಇಟ್ ಈಸ್ ಇರುತ್ತೆ. ಸೊ ಈ ಕಡೆಯಿಂದ ಕೂಡಿಸ್ಕೊಂಡ್ಬಿಡ್ರಿ, ರೈಟ್ ಸೈಡಿಂದ ಕೂಡಿಸ್ರಿ ಇಲ್ಲಿ. ಸೊ 2 ಮತ್ತು 1 ಕೂಡಿಸಿದ್ರೆ ಎಷ್ಟಾಗುತ್ತೆ ನಮಗೆ 3 ಆಗುತ್ತೆ, ಕರೆಕ್ಟಲ್ಲ 3. ಮತ್ತು ಇಲ್ಲೊಂದು ಒಂದು ಉಳಿತದೆ, ಸಾರಿ ಇಲ್ಲಿ ಒಂದು ಉಳಿತದೆ ನೋಡ್ರಿ. ರೈಟ್ ಸೈಡಿಂದ ಕೂಡಿಸ್ಕೊಂಬರ್ರಿ. ಸೊ 1 ಆ್ಯಸ್ ಇಟ್ ಈಸ್ ಇರುತ್ತದೆ, 1 2 ಕೂಡಿಸಿದ್ರೆ 3. ಸೊ ಈ ಥರ ಆಗುತ್ತೆ. ನೆಕ್ಸ್ಟ್ ಮತ್ತೆ ಇದು ಈ ಕಡೆಯಿಂದ ಕೂಡಿಸ್ಕೊಂಬರ್ರಿ. ಆ್ಯಸ್ ಇಟ್ ಈಸ್ 1 ಇರುತ್ತೆ ಇಲ್ಲಿ, ಮತ್ತು 1 3 ಕೂಡಿಸಿದ್ರೆ 4, ಮತ್ತು 3 3 ಕೂಡಿಸಿದ್ರೆ 6, ಮತ್ತು 3 1 ಕೂಡಿಸಿದ್ರೆ 4, ಮತ್ತು ಆ್ಯಸ್ ಇಟ್ ಈಸ್ 1. ಸೊ ನೆಕ್ಸ್ಟ್ ಮತ್ತೆ ರೈಟ್ ಸೈಡಿಂದ ಎಣಿಸ್ಕೊಂಬರ್ರಿ. ಸೊ ಮತ್ತೆ ಆ್ಯಸ್ ಇಟ್ ಈಸ್ 1, ಇಲ್ಲಿ 1 4 5, ಮತ್ತು 6 4 10, ಮತ್ತು 6 4 10, ಮತ್ತು 1 4 5, ಮತ್ತು ಇದು 1 ಅಂತ. ಸೊ ಇದು ಹೆಂಗೆ ಬರ್ತಂದರೆ ಇದನ್ನು ಹೆಂಗೆ ಕಂಟಿನ್ಯೂ ಮಾಡ್ಕೊಂಡು ಬರ್ಬೋದು ನೀವು. ಮತ್ತೆ ಬೇಕಿದ್ರೆ 1 6 15 20 15 ಮತ್ತು 6 1 ಅಂತ. ಸೊ ಇದನ್ನು ಹೆಂಗೆ ಬರೆಯೋದಪ್ಪ, ಈ ಥರ ಹೆಂಗೆ ಬರೀತೀರಿ ನೀವು ಅಂತ ಕೇಳ್ಬೋದು. ಸೊ ಇದೇನಂದರೆ ನಮಗೆ ಇಲ್ಲಿ ಇದು 1 ಇಯರ್ ಅಂತ ಆಗಿದ್ದು 1 ಇಯರ್ದು ಇದು ಕಂಪೌಂಡ್ ಇಂಟ್ರೆಸ್ಟ್ ಆಗಿರೋವಂಥದ್ದು. ಅದೇ ಇದು ನಮಗೆ 2 ಇಯರ್ದು ಕನ್ಸಿಡರ್ ಆಗೋವಂಥದ್ದು, ಇದು 3 ಇಯರ್ದು. ಸೊ ಇದು 4 ಇಯರ್ದು, ಇದು 5 ಇಯರ್ದು, ಇದು ನಮಗೆ 6 ಇಯರ್ದು. ಸೊ ನೀವು ಈ ಥರ ಮುಂದೆ ಕಂಟಿನ್ಯೂ ಬರ್ಕೊಂಡು ಕೂಡ ಮಾಡ್ಬೋದು. ಸೊ ಕೆಲವೊಬ್ರು ಟೀಚರ್ಸ್ಗಳು ಏನು ಮಾಡ್ತಾರೆ ಅಂದರೆ ಇಲ್ಲಿ ಇದನ್ನೇ ಫಾರ್ಮುಲಾನ ಯೂಸ್ ಮಾಡಿ, ಇದನ್ನೇ ಪ್ಯಾಸ್ಕಲ್ಸ್ ಟ್ರಯಾಂಗಲ್ ಮೆಥಡ್ನ ಯೂಸ್ ಮಾಡ್ಕೊಂಡು ಏನು ಮಾಡ್ತಾರೆ ಅವರು, ಈ ಥರ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಬಿಡಿಸ್ತಾರೆ ಅವರು. ಸೊ ಇದು ಒಂದಾಗಿರುತ್ತೆ. ಸೊ ನಾವು ಹೆಂಗೆ ಯೂಸ್ ಮಾಡ್ಬೇಕಂದ್ರೆ ನೋಡಿರಿ, ಫಸ್ಟ್ನೇದಾಗಿ ನಮಗೆ 1 ಇಯರ್ ಇತ್ತು ಅಂದರೆ 1 ತೊಗೋಬೇಕು. ಅದೇ ಸೆಕೆಂಡ್ ಇಯರ್ ಕೊಟ್ಟಾಗ ನೀವು 21% ಕಂಪೌಂಡ್ ಇಂಟ್ರೆಸ್ಟ್ ಕೇಳಿದ್ರೆ 21 ತೊಗೋಬೇಕು. ಅದೇ ನಿಮಗೆ ಅಮೌಂಟ್ ಕೇಳಿದಾಗ 121 ತೊಗೋಬೇಕು. ಅದೇ ಥರನೇ ಸೇಮ್ 3 ಇಯರ್ದು ಕೇಳಿದ್ರೆ ನಮಗೆ ಕಂಪೌಂಡ್ ಇಂಟ್ರೆಸ್ಟ್ ಕೇಳಿದ್ರೆ 331 ತೊಗೋಬೇಕು. ಇಲ್ಲ ಅಂತಂದರೆ ಅಮೌಂಟ್ ಕೇಳಿದರೆ 1331 ಈ ಥರ ತೊಗೊಳೋದಿರುತ್ತೆ, ನಿಮಗೆ ಮಾಹಿತಿ ಇರುತ್ತದೆ, ಕರೆಕ್ಟಲ್ಲ. ಇದನ್ನೇ ನೀವು ಯೂಸ್ ಮಾಡ್ಕೊಂಡು ಏನು ಮಾಡ್ತಾರೆ ಅವರು, ಪ್ಯಾಸ್ಕಲ್ಸ್ ಟ್ರಯಾಂಗಲ್ ಮೆಥಡಿಂದ ನಮಗೆ ಕ್ವಶನ್ಸ್ನ ಸಾಲ್ವ್ ಮಾಡ್ತಾರೆ ಇಲ್ಲಿ. ಸೊ ಅರ್ಥ ಆಯ್ತಲ್ಲ, ಇದನ್ನು ಹೆಂಗೆ ಬರೆಯೋದು ಅಂತ ನಿಮ್ಗೆ ಅರ್ಥ ಆಗಿರಬೇಕು. ಸೊ ಈ ಥರ ನಿಮ್ಗೆ ಬರೆಯೋದು ಅರ್ಥ ಆಗಿಲ್ಲಕಂದ್ರೆ ಇದು ಫಸ್ಟ್ನೇದಾಗ ನೋಡಿರಿ, ಇದನ್ನು 1ನೇದು ಬಿಟ್ರಿ, ಇಲ್ಲಿ ಸೆಕೆಂಡ್ನೇದು ಕಂಪ್ಲೀಟ್ ಮಾಡಿರಿ. ಇದು 11 ಸ್ಕ್ವೇರ್, ಇದು 1 ನಿಮಿಷ, ಇದು 11 ಸ್ಕ್ವೇರು. ಇದು ಥರ್ಡ್ ಅಂತಾಗಿರೋದು 111 ಸ್ಕ್ವೇರು ಅಲ್ಲ, ಸಾರಿ ಇದು 11 ಕ್ಯೂಬ್, ಇದು 11 ಕ್ಯೂಬ್ ಆಗಿರುವಂಥದ್ದು. ನೆಕ್ಸ್ಟ್ 11 ಪವರ್ 4, 11 ಪವರ್ 5, 11 ಪವರ್ 5, ಮತ್ತು ಇದು 11 ಪವರ್ 6 ಈ ಥರ ಆಗಿರುವಂಥದ್ದು. ಬೇಕಿದ್ರೂ ನೋಡ್ರಿ ಇಲ್ಲಿ 11 ಸ್ಕ್ವೇರ್ ಅಂದ್ರೇನು 121, ಕರೆಕ್ಟಲ್ಲ. ಮತ್ತು 11 ಕ್ಯೂಬ್ ಅಂದ್ರೇನು 1331, 121ಕ್ಕೆ ಮತ್ತು 11ರಿಂದ ಗುಣಾಕಾರ ಮಾಡಿರಿ. ಮತ್ತು ಸೇಮ್ 11 ಪವರ್ 4 ಸೇಮ್ ಆ್ಯಸ್ ಇಟ್ ಇಸ್ ಇದೇ ಥರ ಬರುವಂಥದ್ದು ನಮಗೆ. ಸೊ ಇದು 11ರ ಮಗ್ಗೆನೂ 11 ಪವರ್ 1 2 3 ಅನ್ಕೊಂಡು ತಗೋರಿ. ಇಲ್ಲ ಅಂತಂದರೆ ಇದು ನೀವು ನಾ ಹೇಳ್ದಾಗೆ ರೈಟ್ ಸೈಡಿಂದ ನೀವು ಕೂಡಿಸ್ಕೊಂತ ವ್ಯಾಲ್ಯೂನ ಕೂಡಿಸ್ಕೊಂಡು ತಗೋರಿ, ಈ ಥರ ನೀವು ಬರೀಬೋದು. ಸೊ ಇದೇ ನಮಗೆ ಇಂಪಾರ್ಟೆಂಟ್ ಅಲ್ಲ, ಪ್ಯಾಸ್ಕಲ್ಸ್ ಟ್ರಯಾಂಗಲ್ ಇಂಪಾರ್ಟೆಂಟ್ ಅಲ್ಲ. ಸೊ ನಾನು ನಿಮ್ಗೆ ಆದರೂ ಇರಲಿ ಅಂತ ಮಾಹಿತಿ ಕೊಡ್ತಿದ್ದೀನಿ.
ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಬೇಸಿಕ್ ಕ್ವಶನ್ಸ್ ಯಾವ್ಯಾವ ಇದಾವೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇನ್ ಕೇಸ್ ನಮಗೆ 2 years 3 years ಕೊಟ್ಟಾಗ ಬೇಸಿಕ್ ಕ್ವಶನ್ಸ್ ಮೇಲೆ ಏನೇನು ಬರ್ತವೆ, ಯಾವ್ಯಾವ ರೀತಿಯಲ್ಲಿ ನಾವು ಕ್ವಶನ್ಸ್ನ ಬಿಡಿಸೋದಂತ ಡಿಸ್ಕಸ್ ಮಾಡೋಣ. ಸೊ ನಾನು ನಿಮ್ಗೆ ಹೇಳಿದ್ನಲ್ಲ, ಟೋಟಲ್ 5 ರೀತಿಯಲ್ಲಿ ನಾವು ಕ್ವಶನ್ಸ್ನ ಸಾಲ್ವ್ ಮಾಡ್ಬೋದು. ಸೊ ಬೇಸಿಕ್ ಫಾರ್ಮುಲಾ ಆಗಿರ್ಬೋದು, ಬೇಸಿಕ್ ಫಾರ್ಮುಲಾಯಿಂದ ನಾವು ಬಿಡಿಸ್ತೀವಿ ಕ್ವಶನ್ಸ್ನ. ಮತ್ತು ಇದೇ ಥರ ನಮಗೆ ಟ್ರೀ ಮೆಥಡಿಂದ ಕೂಡ ಕ್ವಶನ್ಸ್ನ ಸಾಲ್ವ್ ಮಾಡ್ಬೋದು. ಮತ್ತು ರೇಷಿಯೋ ಮೆಥಡ್ ಆಗಿರ್ಬೋದು, ಇನ್ನೊಂದು ಸಕ್ಸೆಸಿವ್ ಮೆಥಡ್ ಆಗಿರ್ಬೋದು. ಸೊ ಶಾರ್ಟ್ಕಟ್ ಆಗಿ ಬರ್ತಿದೆ, ಸಕ್ಸೆಸಿವ್ ಮೆಥಡಿಂದ ಬಿಡಿಸ್ತಾರೆ. ಮತ್ತು ಏನು ಅಂತಂದರೆ ಪ್ಯಾಸ್ಕಲ್ಸ್ ಟ್ರಯಾಂಗಲ್ ಮೆಥಡಿಂದನೂ ಕೂಡ ಬಿಡಿಸ್ತಾರೆ ನಮಗೆ. ಸೊ ಇಷ್ಟು ನಿಮಗೆ ಗಮನದಲ್ಲಿರಲಿ. ಸೊ ನಾನು ಹೇಳಿದ್ನಲ್ಲ, ಫಸ್ಟ್ ಕ್ವಶನ್ ಮಾತ್ರ ನಾನು 5 ಮೆಥಡಿಂದ ಬಿಡಿಸ್ತೀನಿ. ಆಮೇಲೆ ನೀವು ಬೇಕಿದ್ರೆ ಟ್ರೈ ಮಾಡಬಹುದು. ನಾನು ನಿಮ್ಗೆ ಯಾವುದು ಈಸಿ ಮೆಥಡಲ್ಲಿ ಬಿಡಿಸ್ಬೋದು ಅಂತ ನೀವೇ ಅದರಲ್ಲಿ 5 ಮೆಥಡಿಂದ ಯಾವುದಾದ್ರೂ ಒಂದು ಮೆಥಡ್ನ ನೀವು ಚೂಸ್ ಮಾಡಿಕೊಂಡು ಪ್ರತಿ ಸಲ ಅದನ್ನೇ ಫಾಲೋ ಅಪ್ ಮಾಡ್ಕೊಂಡು ತಗೋರಿ ಅಂತ. ಸೊ ಫಸ್ಟ್ ನೋಡ್ರಿ, ನಮಗೆ ಏನು ಕೇಳಿದಾರಲ್ಲ, ಶಿವ ಬ್ಯಾರೋಡ್ ಎ ಸಮ್ ಆಫ್ 12,000 ಫ್ರಮ್ ಎ ಫೈನಾನ್ಸ್ ಕಂಪನಿ ಅಟ್ ದ ರೇಟ್ ಆಫ್ 20% per annum ಕಂಪೌಂಡ್ ಇಂಟ್ರೆಸ್ಟ್ ಕಂಪೌಂಡೆಡ್ ಆ್ಯನ್ಯುವಲಿ. ವಾಟ್ ಈಸ್ ದಿ CI ಫಾರ್ ಎ ಪೀರಿಯಡ್ ಆಫ್ 2 years ಅಂತ. ಅಂದರೆ ಅವನೇನು ತೊಗೊಂತಾನಂದರೆ, ಶಿವನು ಹಣಕಾಸು ಕಂಪನಿಯಿಂದ ವಾರ್ಷಿಕ 20% ಚಕ್ರ ಬಡ್ಡಿ ದರದಲ್ಲಿ 12,000 ಸಾಲವನ್ನು ಪಡಿತಾನಂತ. ಇದನ್ನು 2 ವರ್ಷಗಳ ಅವಧಿಗೆ ಚಕ್ರ ಬಡ್ಡಿ ಎಂದು ಲೆಕ್ಕ ಹಾಕಲಾಗುತ್ತದೆ. ಹಾಗಾದರೆ CI ಕಂಡುಹಿಡಿ ಅಂತ. ಸೊ ನಾನು ಹೇಳಿದಾಗೆ ನಿಮಗೆ ಫಸ್ಟ್ ಮೆಥಡ್ ಅಂತ ತಿಳಿಸ್ತೀನಿ ನೋಡ್ರಿ. ಮೆಥಡ್ 1 ಅಂತ ಅಂದ್ಕೊಟ್ಟಿದ್ದಾನೆ, ಮೆಥಡ್ 1. ಸೊ ಯಾವ ಮೆಥಡ್ ಮಾಡೋಣ ಫಸ್ಟ್ನೇದಾಗಿ ಅಂದರೆ ನಮಗೆ ಮೆಥಡ್ 1 ಏನಂದರೆ, ಸೊ ಬೇಸಿಕ್ ಫಾರ್ಮುಲಾ ಮೆಥಡ್ ಅಂತ ತಿಳಿಸ್ತೀನಿ ನೋಡ್ರಿ ನಿಮಗೆ. ಫಾರ್ಮುಲಾ ಮೆಥಡಿಂದ ಸೊ ನಮ್ಮ ಫಾರ್ಮುಲಾ ಏನೈತಿ, ಅಮೌಂಟ್ ಈಸ್ ಈಕ್ವಲ್ ಟು P ಇಂಟು 1 + R ಡಿವೈಡ್ ಬೈ 100 ಹೋಲ್ ಪವರ್ n ಅಂತ. ಸೊ ಅಮೌಂಟ್ ಈಸ್ ಈಕ್ವಲ್ ಟು P ಅಂದರೆ ಏನೈತಿ, ನಮ್ಮ ಪ್ರಿನ್ಸಿಪಲ್ ಎಷ್ಟೈತಿ, 12,000 ಐತಿ. 12,000 ಒಂದು ನಿಮಿಷ, ಇದು ಹಿಂಗೆ ಅದಕ್ಕಾಗುತ್ತೇನಿದು. 1 + R ಅಂದರೆ ಏನು, ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟೈತಿ, 20 ಐತಿ. 20 ಡಿವೈಡ್ ಬೈ 100 ಹೋಲ್ ಪವರ್ n. n ಅಂದ್ರೇನು, ಎಷ್ಟು ವರ್ಷ, 2 years ತೊಗೊಂಡಿದ್ದು. ಸೊ ಹೋಲ್ ಪವರ್ 2 ಅಂತ. ಆದ್ದರಿಂದ ಅಮೌಂಟ್ ಈಸ್ ಈಕ್ವಲ್ ಟು 12,000 ಬ್ರ್ಯಾಕೆಟ್. ಇಲ್ಲಿ ನೋಡ್ರಿ, 21 25 ಡಿವೈಡ್ ಬೈ 5 ಬಂತು. 5 1 5 + 1 ಎಷ್ಟಾಗುತ್ತೆ, 6 ಆಗುತ್ತೆ. 6 ಡಿವೈಡ್ ಬೈ 5 ಹೋಲ್ ಸ್ಕ್ವೇರ್. ಸೊ ಅಮೌಂಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ನಮಗೆ, 12,000 ಇಂಟು ನೋಡ್ರಿ 6 ಸ್ಕ್ವೇರ್ ಡಿವೈಡ್ ಬೈ 6 ಡಿವೈಡ್ ಬೈ 5 ಹೋಲ್ ಸ್ಕ್ವೇರ್ ಅಂತ ಐತೆ. ಅಂದರೆ ಮೇಲೆ 36 ಆಗುತ್ತೆ, ಕೆಳಗಡೆ 25 ಆಗುತ್ತೆ. ಕರೆಕ್ಟಲ್ಲ? ಸೊ ಕಟ್ತಾ ನೋಡ್ರಿ, 25 1 25 1 25 4 100 ಮತ್ತು ಎಷ್ಟೈತೆ, 200 ಉಳಿತು. 25 8 ಸೇರೋಣ 485. ಸೊ ಆದ್ದರಿಂದ ನಮಗೆ ಏನಾಗುತ್ತೆ ಅಮೌಂಟು, 480 ಇಂಟು 36. ಇದನ್ನು ಗುಣಕಾರ ಮಾಡಿರಿ. ಸೊ ನಮಗೆ 48 ಇಂಟು 36 ಗುಣಕಾರ ಮಾಡಿದರೆ 6 8 48, 4 5 4 6 24 24 4 28 28 ಮತ್ತು 4 3 24 ಎಷ್ಟಾಗುತ್ತೆ, 52 5 ಕೈಲ. ಸೊ 4 3 12 12 5 ಎಷ್ಟಾಗುತ್ತೆ, 17 ಆಗುತ್ತೆ. ಕರೆಕ್ಟಲ್ಲ? 1 0. ಅಂದರೆ ನಮಗೆ ಅಮೌಂಟ್ ಎಷ್ಟು ಬರುತ್ತೆ ಇಲ್ಲಿ, ನಮಗೆ 17,280 ರೂಪಾಯಿ ಬರುತ್ತೆ. ಇದು ಅಮೌಂಟ್ ಆಗಿರೋ. ಬಟ್ ನಮಗೆ ಅವ್ರ ಅಮೌಂಟ್ ಕೇಳಿಲ್ಲ, ಏನು ಕೇಳಿದಾರಲ್ಲಿ, ಸಿಂಪಲ್ ಇಂಟ್ರೆಸ್ಟ್ ಕೇಳಿದ್ದಾರೆ. ಸೊ ಆದ್ದರಿಂದ ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಅಮೌಂಟ್ ಮೈನಸ್ ಪ್ರಿನ್ಸಿಪಲ್ ಅಂತ. ಅಮೌಂಟ್ ಎಷ್ಟೈತಿ, 17,280 ಐತಿ, ಮೈನಸ್ ನಮಗೆ ಪ್ರಿನ್ಸಿಪಲ್ ಏನೈತಿ, 12,000 ಐತಿ. 12,000. ಆದ್ದರಿಂದ ಈ 17,000ದಲ್ಲಿ ನಾವು 12,000 ತೆಗೆದ್ರೆ ಏನಾಗುತ್ತೆ, ನಮಗೆ 5,000 ಉಳಿತದೆ. ಆ್ಯಸ್ ಇಟ್ ಈಸ್ 5,280 ರೈಟ್ ಆನ್ಸರ್ ಆಗಿರುವಂಥದ್ದು. ಯಾವುದು, ಆಪ್ಷನ್ ನಂಬರ್ ಎ ಇದೆ ರೈಟ್ ಆನ್ಸರ್ ಆಗಿರುವಂಥದ್ದು. ಇದು ನಮಗೆ ಫಾರ್ಮುಲಾ ಮೆಥಡಿಂದ ಬಿಡಿಸಿದ್ರೆ ಈ ಥರ ನಮಗೆ ಬರುತ್ತೆ. ಅದೇ ನೀವು ನೆಕ್ಸ್ಟ್ ಪ್ರಿನ್ಸಿಪಲ್, ಇದು ರೇಷಿಯೋ ಮೆಥಡಿಂದ, ಟ್ರೀ ಮೆಥಡಿಂದ ಹೆಂಗೆ ಬಿಡಿಸ್ತಾರಂತ, ಇದು CI ಆಗಿರುವಂಥದ್ದು. ಇನ್ ಕೇಸ್ ನಿಮಗೆ ಫಾರ್ಮುಲಾ ಮೆಥಡ್ ಅಂತ ಆಯ್ತು ಇದು. ಸೊ ಇನ್ ಕೇಸ್ ನಿಮಗೆ ಟ್ರೀ ಮೆಥಡಿಂದ ಬಿಡಿಸೋದಾದ್ರೆ ಹೇಗೆ ಬಿಡಿಸೋದು ಅಂತ ಹೇಗಿದೆ ಹೇಳ್ತೀನಿ ನೋಡ್ರಿ. ಸೊ ಮೆಥಡ್ ನಂಬರ್ 2 ಯಾವುದು, ಟ್ರೀ ಮೆಥಡ್ ಅಂತ. ಟ್ರೀ ಮೆಥಡ್. ಸೊ ಇದು ಟ್ರೀ ಮೆಥಡಲ್ಲಿ ನೀವು 2 ರೀತಿಯಲ್ಲಿ ಮಾಡ್ಬೋದು. ಒಂದನೇದು ನೀವು ರೇಟ್ ಆಫ್ ಇಂಟ್ರೆಸ್ಟ್ನ ತೊಗೊಳ್ರಿ, ಇಲ್ಲ ಅಂತಂದರೆ ನೀವು ಪ್ರಿನ್ಸಿಪಲ್ ಮೇಲೇನು ಕೂಡ ಮಾಡ್ಬೋದು. ಸೊ ಮೊದಲೇದಾಗಿ ನಾನು ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಮೇಲೆ ತೋರಿಸ್ತೀನಿ ನೋಡ್ರಿ ಹೆಂಗೆ ಮಾಡೋದಂತ. ಸೊ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟೈತಿ, 20% ಐತಿ. ಸೊ 20% ಕರೆಕ್ಟಲ್ಲ? ಈ 20% ನಮಗೆ ಫ್ರ್ಯಾಕ್ಷನ್ ವ್ಯಾಲ್ಯೂ ಏನಾಗುತ್ತೆ, 1/5 ಆಗುತ್ತೆ. ಕರೆಕ್ಟಲ್ಲ? 1/5. ಮತ್ತು ನಮಗೆ ಟೈಮ್ ಪೀರಿಯಡ್ ಎಷ್ಟೈತಿ, 2 years ಅಂತ ಐತಿ. ಆದ್ದರಿಂದ ನೀವೇನು ಮಾಡ್ಬೇಕಂದ್ರೆ ನೋಡಿರಿ, 1/5 ಐತಿ, ಟೈಮ್ ಪೀರಿಯಡ್ 2 years ಅಂದರೆ 5ರ ಸ್ಕ್ವೇರ್ ಎಷ್ಟಾಗುತ್ತೆ, ನಮಗೆ 25 ಆಗುತ್ತೆ ಅಂತ ಅಸ್ಯೂಮ್ ಮಾಡಿಕೊಡ್ರಿ. ಪಿನ ನಾವು 25 ಅಂತ ತೊಗೊಂಡ್ರೆ ಅದ್ರದ್ದು 5 ಆಯ್ತು ಅಂದರೆ 5ರ ಸ್ಕ್ವೇರ್ ಏನಾಗುತ್ತೆ, 25. ಇನ್ ಕೇಸ್ ಟೈಮ್ ಪೀರಿಯಡ್ 3 ಕೊಟ್ಟಿದ್ರೆ 5ರ ಕ್ಯೂಬ್ ಮಾಡ್ತಿದ್ವಿ. ಸೊ ಇದೇನಿದು ನಮಗೆ ಪಿ ವ್ಯಾಲ್ಯೂ. ಸೊ ಇದರ್ದು ನಮ್ಗೇನು ಮಾಡಿರಿ, ಫಸ್ಟ್ 1ನೇ ವರ್ಷಕ್ಕೆ ಇದರದ್ದು 1ನೇ ವರ್ಷಕ್ಕೆ ಏನಾಗುತ್ತೆ, 1/5 ಅಂದರೆ ಏನಾಗುತ್ತೆ, 1/5 ಅಂದರೆ ನಮ್ಗೆ ಏನಾಗುತ್ತೆ, ಇದು 5 ಆಗುತ್ತೆ.
ಅದೇ ಥರ ಇದನ್ನು 1/5 ಅಂದರೆ 1/5 ಅಂದರೆ ಏನಾಗುತ್ತೆ ನಮಗೆ 5 ಆಗುತ್ತೆ 5. ಅದೇ ಥರ ಸೇಮ್ ಅದೇ ಥರ ಸೆಕೆಂಡ್ ಇಯರಿಗೆ ಮತ್ತು ಇದ್ರದ್ದು 1/5 ಅಂದರೆ ನಮ್ಗೆ ಏನಾಗುತ್ತದೆ 1 ಬರುತ್ತೆ. ಸೊ ಇದು 1 ಬಂತು ನಮಗೆ 1/5 ಸೆಕೆಂಡ್ ಅಂದರೆ ಸೆಕೆಂಡ್ ಇಯರಕ್ಕೆ. ಸೊ ಇದು ನಮಗೆ ಟೋಟಲ್ ಈ ಭಾಗಕ್ಕೆ ಏನಂತಾರೆ ನಮಗೆ ಈ ಭಾಗಕ್ಕೆ ಟೋಟಲ್ ಈ ಭಾಗಕ್ಕೆ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಅಂತ ಕರೀತಾರೆ ಇದನ್ನು ಸಿಂಪಲ್ ಇಂಟ್ರೆಸ್ಟ್ ಅಂತ. ಸೊ ಇದಕ್ಕೆ ಏನಂತಾರೆ ಅಂದರೆ ಈ ಭಾಗಕ್ಕೆ ನಮಗೆ 2 ಇಯರ್ದ CI ಅಂತ ಕರೀತಾರೆ 2 ಇಯರ್ಸ್ CI ಅಂತ ಕರೀತಾರೆ. ಸೊ ಟೋಟಲ್ ಕೂಡಿಸಿದ್ರೆ ನಮ್ಗೆ ಏನಾಗುತ್ತೆ CI ಟೋಟಲ್ ಕೂಡಿಸಿದ್ರೆ CI ವ್ಯಾಲ್ಯೂ ಎಷ್ಟಿರುತ್ತೆ ನಮಗೆ ಇಲ್ಲಿ ಟೋಟಲ್ CI ಟು ನೋಡ್ರಿ 5 + 5 + 1 ಎಷ್ಟಾಗುತ್ತೆ ಟೋಟಲ್ CI 5 + 5 + 1. ಸೊ ಆದ್ದರಿಂದ ಟೋಟಲ್ 2 ಇಯರ್ಸ್ದು CI ಎಷ್ಟು ಬರುತ್ತೆ ನಮಗೆ 11 ಬರುತ್ತೆ. ಸೊ ಈ ಥರನೂ ನೀವು ಮಾಡ್ಬೋದು. ಆದ್ದರಿಂದ ನೀವು ನೋಡ್ರಿ ಇಲ್ಲಿ ನಮಗೆ ಟೋಟಲ್ 2 ಇಯರ್ದು CI ಎಷ್ಟೈತಿ 11 ಬಂದಿತ್ತು ಮತ್ತು ಇಲ್ಲಿ PI ಎಷ್ಟೈತಿ ನಾವು 25 ತೊಗೊಂಡೇವೆ. ಆದ್ದರಿಂದ ನಮಗೆ CI = ಟೋಟಲ್ ಎಷ್ಟಿತ್ತು ಪ್ರಿನ್ಸಿಪಲ್ ವ್ಯಾಲ್ಯೂ 12,000 ಇತ್ತು 12,000 ಡಿವೈಡೆಡ್ ಬೈ P ವ್ಯಾಲ್ಯೂ ಎಷ್ಟೈತಿ 25 ಡಿವೈಡೆಡ್ ಬೈ 25 ಇಂಟು ನಮಗೆ CI ವ್ಯಾಲ್ಯೂ ಎಷ್ಟೈತಿ 11 ಐತಿ 11ರಿಂದ ಗುಣಾಕಾರ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. ಸೊ 25 1 25 4 25 8 480. ಸೊ CI = 11 0 11 88 8 ಕೈಲ 11 44 52 ಅಂದರೆ 5,280 ಬರುತ್ತೆ. ಸೊ ಇದೇನು ನಿಮಗೆ ಇದು ನೀವು ರೇಟ್ ಆಫ್ ಇಂಟ್ರೆಸ್ಟ್ ಲೆಸ್ಸಿ ವ್ಯಾಲ್ಯೂ ತೊಗೊಂಡ್ರೆ ಟಿ ಮೆಥಡ್ ಹೆಂಗೆ ಮಾಡೋದು ಅಂತ ನಿಮಗೊಂದು ವ್ಯಾಲ್ಯೂ ಇದು. ಸೊ ಅದೇ ಥರ ನಿಮಗೆ ಒಂದು ನಿಮಿಷ ಇದು ಒಂದು ಅದೇ ನೀವು ಇನ್ ಕೇಸ್ ನೀವು ಇದನ್ನು ತೊಗೊಂಡಿದ್ರಪ್ಪ ಏನಂತಂದರೆ ಪ್ರಿನ್ಸಿಪಲ್ ವ್ಯಾಲ್ಯೂನ ನಾವು ಇಲ್ಲಿ ತೊಗೊಂಡಿದ್ವಿ ಇಲ್ಲಿ ಡೈರೆಕ್ಟ್ 12,000 ತೊಗೊಂಡಿದ್ದು ತಿಳ್ಕೊಳ್ರಿ 12,000ನೇ ತೊಗೊಂಡಿದ್ದಪ್ಪ ಇಲ್ಲಿ 12,000 ತೊಗೊಂಡಿದ್ವಿ ಅಂದರೆ ಹೇಗೆ ಮಾಡೋದಂತ ಸೇಮ್ ಅದೇ ಥರ 12,000 ತೊಗೊಂಡ್ರು ಕೂಡ ನೀವು ಇಲ್ಲಿ ನೋಡ್ರಿ 1/5 ಅಂದರೆ ಏನಾಗುತ್ತೆ 1/5. ಸೊ ಎಷ್ಟಾಗುತ್ತೆ 1/5 ಅಂದರೆ 5 2 10 5 4 20 240 ಆಗುತ್ತೆ. ಮತ್ತು ಇದಕ್ಕೂ ಈ ಕಡೆ ಕೂಡ ಸೇಮ್ 1/5 ಅಂದರೆ 240 ಆಗುತ್ತೆ. ಇದನ್ನು ಕೂಡ 1/5 ಮತ್ತು ಸೇಮ್ ಇದರದ್ದು 1/5 ಅಂದರೆ ಎಷ್ಟಾಗುತ್ತೆ ಇದರದ್ದು 1/5 ಅಂದರೆ ಏನಾಗುತ್ತೆ ನಮಗೆ 5 4 20 5 8 40 480 ಆಗುತ್ತೆ. ಏನಿದು ಈ ಕಡೆ ಸೈಡ್ದು ನಮಗೆ ವ್ಯಾಲ್ಯೂ ಬರುವಂಥದ್ದು. ಸೊ ನಮಗೆ ಟೋಟಲ್ CI ಕೂಡ ಸರಿ ಟೋಟಲ್ CI ವ್ಯಾಲ್ಯೂ ಏನು ಬರುತ್ತೆ 240 + 240 + 48. ಆದ್ದರಿಂದ ನಮಗೇನು ಸಿಗುತ್ತೆ ಅಂದರೆ 240 + 240 ಎಷ್ಟಾಗುತ್ತೆ ನಮಗೆ 480 ಆಗುತ್ತೆ. 480ರಲ್ಲಿ 48 ಕೂಡಿಸ್ರಿ. ಸೊ 480ರಲ್ಲಿ ನಮಗೆ 480ರಲ್ಲಿ 48 ಕೂಡಿಸ್ರಿ 8 12 ಒಂದು ಕೈಲ 528 ಕರೆಕ್ಟ್ ಅಲ್ಲ 528 ಬರುತ್ತೆ. ಸೊ ನಮಗೆ 528 ಬರುತ್ತಾ ಓಕೆ 528 ನಮಗೆ CI ಬಂತು ವ್ಯಾಲ್ಯೂ ಕರೆಕ್ಟ್ ಅಲ್ಲ. ಸೊ ನಮ್ಗೆ ಕೊಟ್ಟಿರೋದು ಏನೈತಿ ಇಲ್ಲಿ ಅವರು ಇಲ್ಲಿ P ವ್ಯಾಲ್ಯೂ ಎಷ್ಟೈತಿ ಇದು P ವ್ಯಾಲ್ಯೂ 12,000 ಐತಿ. ಆದ್ದರಿಂದ ನಮಗೆ CI ವ್ಯಾಲ್ಯೂ ಬೇಕಂತಂದರೆ ಸೊ CI = ಟೋಟಲ್ 12,000 ಡಿವೈಡ್ ಬೈ 100 ಇಂಟು 528. ಸೊ ಇದು 12,000 ಇದು ಒಂದು ನಿಮಿಷ 528 ಆಯಿತಾ ಓಕೆ 528 ಐತಿ. ಸೊ ಡಿವೈಡ್ ಬೈ 100 ಅಂತ ಮಾಡಿದರೆ ನಮಗೇನು ಸಿಗುತ್ತೆ ಡಿವೈಡ್ ಬೈ 100 ಮಾಡಿದ್ರೆ ತಪ್ಪಾಗುತ್ತೆ. ಒಂದು ನಿಮಿಷ ಏನೋ ಮಿಸ್ಟೇಕ್ ಆಗೋದು ಇಲ್ಲಿ ಒಂದು ನಿಮಿಷ ಕೂಡಿಸಿ ನೋಡ್ರಿ 480 ಮತ್ತು 48 ಕರೆಕ್ಟ್ 48 ಆಗುತ್ತೆ 5 4 20 ಓಕೆ 8 12 ಒಂದು ಕೈಲ 5,280 528 528 ಬಂದೈತಿ ವ್ಯಾಲ್ಯೂ ಅಂದರೆ ಇನ್ನೊಂದು ನಮಗೆ 10 ಮಿಸ್ ಆಗೈತಿ ಕರೆಕ್ಟ್ ಅಲ್ಲ. ಇಲ್ಲೆಲ್ಲ ತಪ್ಪಾಗೈತಾ ಒಂದು ನಿಮಿಷ 1/5 ಇಂಟು 12,000 ಡಿವೈಡ್ ಬೈ 1/5 ಅಂತ 5 2 10 5 4 20. ಸೊ 2,400 ಆಗುತ್ತೆ ಇಲ್ಲಿ. ಸೊ ಇಲ್ಲಿ ನಮಗೆ ಮಿಸ್ಟೇಕ್ ಆಗಿರೋದು ಏನಂತಂದರೆ ಇಲ್ಲಿ 2,400 ಆಗಿರುವಂಥದ್ದು. ಸೊ ನೀವು ಯಾವ ಮೆಥಡನ್ನು ಮಾಡಿದ್ರು ಕೂಡ ಎಲ್ಲ ಆನ್ಸರ್ ಒಂದೇ ಆಗಿರ್ತದೆ ಕರೆಕ್ಟ್ ಅಲ್ಲ. ಸೊ ಏನಾಗುತ್ತೆ ನಮಗೆ ಇಲ್ಲಿ 2,400 ಇದು ಮತ್ತು ಇದು ಕೂಡ ಏನಾಗುತ್ತೆ ನಮಗೆ 2,400 ಆಗಿರುವಂಥದ್ದು ಕರೆಕ್ಟ್ ಅಲ್ಲ. ಸೊ ಈ 2,400 ಮತ್ತೆ ನೀವು 5ರಿಂದ ಡಿವೈಡ್ ಮಾಡಿದರೆ 5 4 20 5 8 40 480 ಆಗುತ್ತೆ ಕರೆಕ್ಟ್ ಅಲ್ಲ 480. ಆದ್ದರಿಂದ ನಮಗೆಲ್ಲ ಕಡೆ 2,400 2 ಸಲ ಮತ್ತು 2,400 2 ಸಲ ಪ್ಲಸ್ 480 ಕೂಡಿಸ್ರಿ. ಆದ್ದರಿಂದ 2,400 ಇಂಟು 2 ಎಷ್ಟಾಗುತ್ತೆ 4,800 ಪ್ಲಸ್ 480 ಕೂಡಿಸ್ರಿ. CI = ಸೊ 0 0 ಬರುತ್ತೆ 8 0 8 ಮತ್ತು 8 4 12 ಮತ್ತು 5,280.
ಸೊ ನೀವು ಯಾವುದು ಮೆಥಡಿಂದ ಮಾಡಿದ್ರು ಕೂಡ ನಿಮಗೆ ಒಂದೇ ಆನ್ಸರ್ ಬರುತ್ತೆ ನೋಡಿರಿ. ಟ್ರೀ ಮೆಥಡಲ್ಲಿ ಎರಡು ರೀತಿ ಮಾಡಿದೆ ನಾವು. ಒಂದು ರೇಟ್ ಆಫ್ ಇಂಟ್ರೆಸ್ಟ್ ತೊಗೊಂಡು ಕೂಡ ಮಾಡ್ಬೋದು, ಇನ್ನೊಂದು ಪಿ ವ್ಯಾಲ್ಯೂನ ಡೈರೆಕ್ಟಾಗಿ ತೊಗೊಂಡು ಕೂಡ ಮಾಡ್ಬೋದು. ಸೊ ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ ಇನ್ನೊಂದು ಯಾವುದಂದರೆ ನಾನು ಹೇಳಿದ್ನಲ್ಲ ಎಲ್ಲ ಟೈಪ್ಸ್ ಮೇಲೆ ಮಾಡಿಸ್ತೀನಿ ನಿಮಗೆ. ಸೊ ನೀವು ಆಮೇಲೆ ಯಾವ್ದು ಮೆಥಡ್ ಈಸಿ ನಾನು ಫಾಲೋ ಅಪ್ ಮಾಡ್ಬೇಕಂತ ಕೂಡ ಹೇಳ್ತೀನಿ ನಿಮಗೆ. ಸೊ ನೆಕ್ಸ್ಟ್ ಯಾವುದಂದ್ರೆ ನಮಗೆ ರೇಷಿಯೋ ಮೆಥಡ್ ಇರುವಂಥದ್ದು. ಥರ್ಡ್ ಮೆಥಡ್ ಯಾವುದು? ರೇಷಿಯೋ ಮೆಥಡ್. ಸೊ ರೇಷಿಯೋ ಮೆಥಡಿಂದ ಹೆಂಗೆ ಮಾಡೋದಪ್ಪ ಅಂದರೆ ಫಸ್ಟ್ನೇದಾಗಿ ನಮಗೆ ಆರ್ ವ್ಯಾಲ್ಯೂ ಎಷ್ಟೈತಿ 20% ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ಲ? 20%. ಇದರದ್ದು ಫ್ರಾಕ್ಷನ್ ವ್ಯಾಲ್ಯೂ ಏನಾಗುತ್ತೆ ನಮಗೆ 1/5 ಆಗುತ್ತೆ. ಮತ್ತು ಟೈಮ್ ಪೀರಿಯಡ್ ಎಷ್ಟು ಕೊಟ್ಟಿದಾರಲ್ಲ 2 years ಕೊಟ್ಟಿದ್ದಾರೆ, 2 years. ಆದ್ದರಿಂದ ನಾವು ಏನು ಮಾಡ್ಬೇಕಂದ್ರೆ ನೋಡ್ರಿ, ಸ್ಟಾರ್ಟಿಂಗಲ್ಲಿ 5 ಇತ್ತು ವ್ಯಾಲ್ಯೂ, ಕರೆಕ್ಟ್ ಅಲ್ಲ? ಇನಿಷಿಯಲ್ ವ್ಯಾಲ್ಯೂ ಎಷ್ಟಿತ್ತು? 5 ಇತ್ತು. ಅದೇನಾಗಿದೆ? ಇನ್ಕ್ರೀಸ್ ಆಗಿದೆ. ನಮ್ಮ ಕಂಪೌಂಡ್ ಇಂಟ್ರೆಸ್ಟ್ ಅಂದರೆ ಯಾವಾಗಲೂ ವ್ಯಾಲ್ಯೂ ಏನಿರುತ್ತೆ? ಇನ್ಕ್ರೀಸ್ ಆಗಿ ಬರುತ್ತೆ, ಕರೆಕ್ಟ್ ಅಲ್ಲ? ಬಡ್ಡಿ ಪ್ಲಸ್ ಅಸಲು ಕೂಡಿಸಿನಾಗುತ್ತೆ, ಅಸಲುಕಿಂತ ಜಾಸ್ತಿ ಬರುತ್ತೆ, ಅದಕ್ಕೆ ಪ್ಲಸ್ ಇಲ್ಲಿ ಪ್ಲಸ್ ಐಕನ್ ಬರ್ಕೋಬೇಕು. ಆದ್ದರಿಂದ 20% ಎಷ್ಟು 2 years ತನಕ, ಅದಕ್ಕೆ 5ರಲ್ಲಿ 1 ಕೂಡಿಸಿದ್ರೆ ಎಷ್ಟಾಗುತ್ತೆ? ನಮ್ಗೆ 6 ಆಗುತ್ತೆ. ಅದ್ರಾಗ ನಾವು ಎಷ್ಟು ಸಲ ಬರ್ಕೋಬೇಕು? 2 years ತನಕ, ಅಂದರೆ ಇದರದ್ದು ಹೋಲ್ ಸ್ಕ್ವೇರ್ ಮಾಡ್ಕೋಬೇಕು, ಇದರದ್ದು ಕೂಡ ಹೋಲ್ ಸ್ಕ್ವೇರ್ ಮಾಡ್ಕೋಬೇಕು. ಆದ್ದರಿಂದ 5 25 ರೇಷಿಯೋ ಇದೇನಾಗುತ್ತೆ? 6 36. ಸೊ ಎಷ್ಟು 25 ವ್ಯಾಲ್ಯೂ ಇದ್ದಿದ್ದು ಏನಾಗೈತಿ? ಇನ್ಕ್ರೀಸ್ ಆಗಿ 36 ಆಗೈತಿ. ಎಷ್ಟು ಇನ್ಕ್ರೀಸ್ ಆಗೈತಿ ನಮಗೆ? 11 ಇನ್ಕ್ರೀಸ್ ಆಗೈತಿ, ಕರೆಕ್ಟಲ್ಲಿ? 11. ಇದು 11 ಎಂಬುದೇನು? CI ಅಂತ, CI ವ್ಯಾಲ್ಯೂ. ಆದ್ದರಿಂದ ನಮಗೆ CI ಏನು ಬರುತ್ತೆ ಅಂದರೆ ಪ್ರಿನ್ಸಿಪಲ್ ವ್ಯಾಲ್ಯೂ ಏನಾಯಿತು? 12,000 ಇತ್ತು. ಈ 12,000 ಇದರಿಂದ ಡಿವೈಡ್ ಮಾಡಿ 25 ಇಂಟು ಅದಕ್ಕೆ ಕಂಪೌಂಡ್ ಇಂಟ್ರೆಸ್ಟ್ ವ್ಯಾಲ್ಯೂ ಏನು ಬಂದೈತಿ? 11 ಐತಿ. ಸೊ 11 ಗುಣಾಕಾರ ಮಾಡಿರಿ, ಸೇಮ್ ಆ್ಯಸ್ ಇಟ್ ಈಸ್ ನಾವು ಮಾಡಿದ್ವಲ್ಲ ಅದೇ ಥರ 480 ಇಂಟು 11. ಆದ್ದರಿಂದ CI ವ್ಯಾಲ್ಯೂ ಏನು ಬರುತ್ತೆ ನಮಗೆ? 5,280. ಸೊ ನೋಡಿರಿ, ನೀವು ಪ್ರತಿಯೊಂದು ಮೆಥಡಲ್ಲಿ ನೋಡಿದ್ರು ಕೂಡ ಎಲ್ಲ ಒಂದೇ ಟೈಪ್ಸಲ್ಲಿ ಬರುತ್ತೆ ನೋಡ್ರಿ. ನಾವಿಲ್ಲಿ ಡಿವೈಡ್ ಬೈ 25 ಇಂಟು 11 ಮಾಡಿದ್ವಲ್ಲ, ಸೇಮ್ ಅದೇ ಥರನೇ ಬಂದಿತ್ತಲ್ಲ, ಇಲ್ಲಿ ಸೇಮ್ ಅದೇ ಥರನೇ ಬರುವಂಥದ್ದು. ಸೊ ಇನ್ನೊಂದು ಮೆಥಡ್ ಯಾವುದು ಅಂತಂದರೆ, ಇನ್ನೊಂದು ಮೆಥಡ್ ನಮಗೆ ಇಲ್ಲೇ ತೋರಿಸ್ಲಾ ಬೇಕಿದ್ರೆ. ಸೊ ಇನ್ನೊಂದು ಮೆಥಡ್ ಯಾವುದು ಅಂತಂದರೆ ನಮಗೆ ಇರುವಂಥದ್ದು ಮೆಥಡ್ 4, ಸಕ್ಸೆಸಿವ್ ಮೆಥಡ್ ಅಂತ. ಸಕ್ಸೆಸಿವ್ ಮೆಥಡ್. ಸೊ ಸಕ್ಸೆಸಿವ್ ಮೆಥಡ್ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಮತ್ತು ನೀವು ಪ್ರತಿಯೊಂದು ಈ ಕಂಪೌಂಡ್ ಇಂಟ್ರೆಸ್ಟ್ ಚಾಪ್ಟರ್ಲಿ ಬಂದಾಗ ನೀವು ಸಕ್ಸೆಸಿವ್ ಮೆಥಡನ್ನೇ ಯೂಸ್ ಮಾಡಿದರೆ ಏನಾಗುತ್ತೆ? ನಿಮಗೆ ಸೊಲ್ಯೂಷನ್ಸ್ ಈಸಿಯಾಗಿ ಆನ್ಸರ್ ಬಂದುಬಿಡ್ತಾವೆ. ಸೊ ನಮಗೆ ಸಕ್ಸೆಸಿವ್ ಮೆಥಡ್ ನಾನು ಆಲ್ರೆಡಿ ಪರ್ಸೆಂಟೇಜ್ ಚಾಪ್ಟರ್ಲಿ ಹೇಳಿದ್ದೀನಿ, ಸಕ್ಸೆಸಿವ್ ಪರ್ಸೆಂಟೇಜ್ ಬಂದಾಗ ಹೆಂಗೆ ಮಾಡೋದಂತ. ಸೊ ಅಲ್ಲಿ ನಮಗೆ ಫಾರ್ಮುಲಾ ಏನಿತ್ತು? x + y + xy / 100 ಅಂತ. ಈ ಫಾರ್ಮುಲಾ ನೀವು ಯೂಸ್ ಮಾಡಿ ಏನಾಗುತ್ತೆ? ನಿಮಗೆ ಈಸಿಯಾಗಿ ಸೊಲ್ಯೂಷನ್ಸ್ ಬಂದುಬಿಡುತ್ತೆ. ಸೊ ಅರ್ಥ ಆಯ್ತಲ್ಲ? ಇನ್ ಕೇಸ್ ನಮಗೆ x ವ್ಯಾಲ್ಯೂ ಮತ್ತು y ವ್ಯಾಲ್ಯೂ ಇಟ್ಕೊಳ್ತಿದ್ದಾಗ ನಮಗೇನಾಗುತ್ತೆ? ಡೈರೆಕ್ಟಾಗಿ ಫಾರ್ಮುಲಾ 2x + x² / 100 ಅಂತ ಡೈರೆಕ್ಟಾಗಿ ಇಲ್ಲಿ ಬಂದುಬಿಡುತ್ತೆ. ಸೊ ಈ ಥರ ನಿಮಗೆ ಫಾರ್ಮುಲಾ ಬರುತ್ತೆ. ಸೊ ಇದರ ಬಗ್ಗೆ ಸ್ವಲ್ಪ ನಿಮಗೆ ಗಮನ ಇರಬೇಕು ಇಲ್ಲಿ, ಕರೆಕ್ಟಲ್ಲ? ಸೊ ಇದೇನಾಗುತ್ತೆ ನಮಗೆ? 2x + x² / 100. ಸೊ ಈ ಥರ ನಿಮಗೆ ಫಾರ್ಮುಲಾ ಇರುತ್ತೆ. ಇನ್ ಕೇಸ್ x ಮತ್ತು y ವ್ಯಾಲ್ಯೂ ಬೇರೆ ಬೇರೆ ಇದ್ದರೆ ಈ ಥರ ಫಾರ್ಮುಲಾ ಯೂಸ್ ಮಾಡಬೇಕು. ಇನ್ ಕೇಸ್ x ಮತ್ತು y ಎರಡೂ ಈಕ್ವಲ್ ಇದ್ದಾಗ ಈ ಫಾರ್ಮುಲಾನ ಯೂಸ್ ಮಾಡಬೇಕು. ನೀವು ಫಾರ್ಮುಲಾ ಅವಶ್ಯಕತೆ ಬೇಕಾಗಿಲ್ಲ, ಡೈರೆಕ್ಟಾಗಿ ನಮ್ಮ ಸಕ್ಸೆಸಿವ್ ಮೆಥಡ್ ಅಂದರೆ ಈ ಮೇಲಿನ ಫಾರ್ಮುಲಾ ಅಪ್ಲೈ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಸೊ ಇನ್ನೊಂದು ನಾನು 3 ವೇರಿಯಬಲ್ ಕೂಡ ಫಾರ್ಮುಲಾ ಹೇಳಿದ್ದೀನಿ, ಅದು ಬೇಕಿದ್ರೆ ನಾನು ಪರ್ಸೆಂಟೇಜ್ ಕ್ಲಾಸಲ್ಲಿ ಹೇಳಿದ್ದೀನಿ ಆಲ್ರೆಡಿ. ಇನ್ ಕೇಸ್ ಯಾರಾದರೂ ನೋಡಿಲ್ಲ ಅಂದರೂ ಕೂಡ ಹೋಗಿ ನೋಡ್ಬೋದು. ಸೊ ನಮಗೆ ನೋಡ್ರಿ, ಈಗೇನು ಕೊಡಿದ ನಾನು r ಎಷ್ಟೈತಿ? 20% ಐತಿ. t ಎಷ್ಟೈತಿ? 2 years ಐತಿ, ಕರೆಕ್ಟಲ್ಲ? ಆದ್ದರಿಂದ ನಮಗೆ ನೋಡ್ರಿ 2 years ಐತಿ ಮತ್ತು r 20% ಐತಿ. ಅದಕ್ಕೆ ನಾನು ಹೇಳಿದ್ದೆ x ವ್ಯಾಲ್ಯೂ ಎರಡೂ ಸೇಮ್ ಐತಿ, x ಮತ್ತು y ವ್ಯಾಲ್ಯೂ ಸೇಮ್ ಐತಿ. ಅದಕ್ಕೆ ಡೈರೆಕ್ಟಾಗಿ ಮಾಡಿರಿ 20ನ 2 ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ? ನಮಗೆ 40 ಆಗುತ್ತೆ. ಪ್ಲಸ್ 20 ಹೋಲ್ ಸ್ಕ್ವೇರ್ ಆಗುತ್ತೆ 400 ಆಗುತ್ತೆ, 400 / 100. ಸೊ ಇದು 0 ಇದು 0 ಕ್ಯಾನ್ಸಲ್ ಆಗಿ ನಮಗೆ ಏನಾಗುತ್ತೆ? 44% ಸಿಗುತ್ತೆ. ಈ 44% ಡೈರೆಕ್ಟ್ ವ್ಯಾಲ್ಯೂ ನಮಗೆ ಕಂಪೌಂಡ್ ಇಂಟ್ರೆಸ್ಟ್ ಬೇಕಂದರೆ, ಸೊ ಕಂಪೌಂಡ್ ಇಂಟ್ರೆಸ್ಟ್ ಎಷ್ಟೈತಿ? 12,000 ಐತಿ. 12,000 ಇಂಟು 44 / 100 ಅಂತ. ಈ ಡಬಲ್ ಸೊನ್ನೆ ತೆಗೆದುಬಿಟ್ರಿ. ಆದ್ದರಿಂದ ಏನಾಗುತ್ತೆ? 12 × 48, 4 ಇಲ್ಲ 12 × 48 + 4 52, 5,280 ರೂಪಾಯಿ ಬರುತ್ತೆ. ಸೊ ನೀವು ಈ ಮೆಥಡನ್ನು ಯೂಸ್ ಮಾಡಿದ್ರು ಕೂಡ, ಸಕ್ಸಸ್ಫುಲ್ ಮೆಥಡ್ ಯೂಸ್ ಮಾಡಿದ್ರು ಕೂಡ ಏನಾಗುತ್ತೆ? ನಿಮಗೆ ಡೈರೆಕ್ಟಾಗಿ ಆನ್ಸರ್ ಸಿಗುತ್ತೆ. ಸೊ ಇನ್ನೊಂದು ಇರುವಂಥದ್ದು ಯಾವುದು ಅಂದರೆ ನಿಮಗೆ ಪ್ಯಾಸ್ಕಲ್ಸ್ ಟ್ರಯಾಂಗಲ್ ಮೆಥಡ್ ಅಂತ. ಸೊ ಪ್ಯಾಸ್ಕಲ್ಸ್ ಟ್ರಯಾಂಗಲ್ ಮೆಥಡ್ ನಾವು ಯೂಸ್ ಮಾಡೋದು ಅವಶ್ಯಕತೆ ಇಲ್ಲ. ಯಾಕಂತಂದರೆ ನೋಡಿರಿ, ನಮ್ಗೆ ನಾನು ತಿಳಿಸಿದ ಹಾಗೆ ಒಂದು ನಿಮಿಷ. ಸೊ ಪ್ಯಾಸ್ಕಲ್ಸ್ ಟ್ರಯಾಂಗಲ್ ಮೆಥಡ್ನ ಯೂಸ್ ಮಾಡೋ ಪ್ರಕಾರ ನಮಗೆ ನೋಡ್ರಿ, ನಮಗೇನು ಬೇಕು? 2 ಇಯರಿಗೆ ನಾನೇನು ಹೇಳಿದ್ದೆ ನಿಮಗೆ, ಅಮೌಂಟ್ ತೊಗೋಬೇಕಂದ್ರೆ ಈ 121 ತೊಗೋಬೇಕಂತ ಹೇಳಿದ್ದೆ. ಇನ್ ಕೇಸ್ ಸಿಂಪಲ್ ಕಂಪೌಂಡ್ ಇಂಟ್ರೆಸ್ಟ್ ಮಾತ್ರ ಕೇಳಿದ್ರೆ ನಾನು 21 ತೊಗೋಬೇಕಂತ ಹೇಳಿದ್ದೆ, ಕರೆಕ್ಟಲ್ಲ? 21 ಅಂತ. ಸೊ ಡೈರೆಕ್ಟಾಗಿ ನಮಗೆ ನೋಡ್ರಲ್ಲಿ ನೀವು 20% ಐತಂದರೆ ಈ 21ನ ಡೈರೆಕ್ಟಾಗಿ ನೀವು ಗುಣಾಕಾರ ಮಾಡಿ ಕೂಡ ಬರೀಬೋದು. ಬೇಕಿದ್ರೆ ನಾನು ನಿಮಗೆ ತಿಳಿಸ್ತೀನಿ ನೋಡ್ರಲ್ಲಿ, ಪ್ಯಾಸ್ಕಲ್ಸ್ ಟ್ರಯಾಂಗಲ್ ಮೆಥಡ್ ಅಂತ. ಸೊ ಮೆಥಡ್ 5 ಆಗಿರುವಂಥದ್ದು
ಪ್ಯಾಸ್ಕಲ್ಸ್ ಟ್ರಯಾಂಗಲ್ ಮೆಥಡ್ ಅಂತ. ಸೊ ಈ ಟ್ರಯಾಂಗಲ್ ಮೆಥಡ್ ಪ್ರಕಾರ ಹಿಂಗೆ ಮಾಡೋದು. ಈ ಪ್ಯಾಸ್ಕಲ್ಸ್ ಟ್ರಯಾಂಗಲ್ ಮೆಥಡ್ನ ನೀವು ಈಸಿಯಾಗಿ ಯಾವಾಗ ಸುಲಭವಾಗಿ ಯೂಸ್ ಮಾಡ್ಬೋದು ಅಂದರೆ ನಿಮಗೆ R = 10% ಕೊಟ್ಟಾಗ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಬಟ್ ಬೇರೆ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಾಗ ಸ್ವಲ್ಪ ಟ್ರಿಕಿ ಆಗುತ್ತೆ ನಿಮಗೆ ಯೂಸ್ ಮಾಡೋದಂತ. ನೋಡ್ರಿ ನಮಗೆ 2 ಇಯರ್ದಲ್ಲಿ ಎಷ್ಟಿತ್ತು, ನಮಗೆ 21 ಇತ್ತು, 21 ಅಂತಿತ್ತು ಕರೆಕ್ಟಲ್ಲ. ಈ 2 ಬರ್ಕೊಂಬಿಟ್ರೆ ಸೊ 2 × R = ಎಷ್ಟಾಯ್ತು ನಮಗೆ ಇಲ್ಲಿ 20% ಐತಿ. ಎಷ್ಟು T = 2 ಇಯರ್ಸ್ ಐತಿ, 2 ಇಯರ್ಸ್. ಆದ್ದರಿಂದ 2ನ ಆ್ಯಸ್ ಇಟ್ ಈಸ್ ಬರ್ಕೊಂಡ್ರೆ 2ನ ಆ್ಯಸ್ ಇಟ್ ಈಸ್ ಎಷ್ಟೈತಿ ನಮಗೆ 20% ಇತ್ತು, ಗುಣಾಕಾರ 20 ಪ್ಲಸ್ 1 × ಇದು 1 ಇಯರ್ದು ಆಯಿತು. 2 ಇಯರ್ಸ್ ಅಂದರೆ ನಾವು ಇಲ್ಲಿ 20ನ ಹೋಲ್ ಸ್ಕ್ವೇರ್ ಮಾಡ್ಕೋಬೇಕು ಕರೆಕ್ಟಲ್ಲ. ಹೋಲ್ ಸ್ಕ್ವೇರ್ /100 ಅಂತ ಮಾಡ್ಕೋಬೇಕು. ಸೇಮ್ ಅದೇ ಥರ ನಾನು ನಿಮ್ಗೆ ಹೇಳಿದ್ನಲ್ಲ, ಅದು ನೀವು ಸಕ್ಸೆಸಿವ್ ಮೆಥಡ್ ಯೂಸ್ ಮಾಡೋದೇನೋ ಈ ಪ್ಯಾಸ್ಕಲ್ಸ್ ಟ್ರಯಾಂಗಲ್ ಮೆಥಡ್ ಮಾಡೋದೇನೋ ಒಂದೇ ಆಗುತ್ತೆ. 2 × 20 ಎಷ್ಟಾಗುತ್ತೆ 40 ಪ್ಲಸ್ ಇದು ನೋಡಿರಿ 1 × 400 400/100 ಆಗುತ್ತೆ 400/100. ಆದ್ದರಿಂದ ಈ ಡಬಲ್ಸ್ ಕ್ಯಾನ್ಸಲ್ ಆಗಿ 44% ಬರುತ್ತೆ. ಸೊ ಸೇಮ್ ಅದೇ ಥರ ನೀವು ಹಿಂಗಂದರೆ ಪ್ಯಾಸ್ಕಲ್ಸ್ ಟ್ರಯಾಂಗಲ್ ಮೆಥಡ್ ಮಾಡೋದು ಒಂದೇ, ಮತ್ತು ನೀವು ಸಕ್ಸೆಸಿವ್ ಮೆಥಡ್ನ ಮಾಡೋದು ಕೂಡ ಒಂದೇ ಆಗುತ್ತೆ. ಸೊ ಆದ್ದರಿಂದ ಕಂಪೌಂಡ್ ಇಂಟ್ರೆಸ್ಟ್ ವ್ಯಾಲ್ಯೂ ಏನಾಗುತ್ತೆ 12,000 /100 × 44 ಅಂತ ಕರೆಕ್ಟಲ್ಲ. ಈ ಡಬಲ್ ಕ್ಯಾನ್ಸಲ್ ಆಗಿ ಸೇಮ್ 5,280 ರೂಪಾಯಿ ಆಗುತ್ತೆ. ಸೊ ಇಷ್ಟು ನಮಗೆ ಆನ್ಸರ್ ಸಿಗುವಂಥದ್ದು. ಸೊ ನೀವು ಎಲ್ಲರೂ ಕೇಳ್ಬೋದು ನಮಗೆ ನೀವು 5 ಮೆಥಡಿಂದ ಏನೋ ಮಾಡಿದ್ರೆ ಹೇಳಿದ್ರೆ ಅಂತೇಳಿ 5 ಮೆಥಡಿಂದ ನಾವು ಒಂದು ಸೊಲ್ಯೂಷನ್ಸ್ನ ಬಿಡಿಸಿದ್ವಿ, ಒಂದು ಕ್ವಶನಿಗೆ ಆನ್ಸರ್ ಬಿಡಿಸಿದ್ವಿ. ಬಟ್ ನಮಗೆ ಈ 5 ಮೆಥಡ್ನ ಫಾಲೋ ಮಾಡಬೇಕಾ ಅಥವಾ ಯಾವುದಾದ್ರೂ ಒಂದು ಮೆಥಡ್ ಮೇಲೆ ನಾವು ಕಮಾಂಡ್ ಮಾಡ್ಕೋಬೇಕಾ ಅಂತ ನೀವು ಕೇಳ್ಬೋದು. ಸೊ ನನ್ನ ಪ್ರಕಾರ ಸಜೆಷನ್ ಏನಂದರೆ ನೀವು ಯಾವುದಾದ್ರೂ ಒಂದು ಟೈಪ್ನ ಕರೆಕ್ಟಾಗಿ ಫಾಲೋ ಅಪ್ ಮಾಡಿರಿ. ಯಾವುದು ನೀವು ಸಕ್ಸೆಸಿವ್ ಮೆಥಡ್ ಯೂಸ್ ಮಾಡ್ತೀರಾ ಅದನ್ನೇ ಫಾಲೋ ಮಾಡಿರಿ, ಇಲ್ಲ ರೇಷಿಯೋ ಮೆಥಡ್ ಯೂಸ್ ಮಾಡ್ತೀರಾ ಅದನ್ನೇ ಫಾಲೋ ಮಾಡಿರಿ. ಯಾವುದಾದ್ರೂ ಒಂದು ಫಾರ್ಮುಲಾ ಯಾವುದಾದ್ರೂ ಒಂದು ಟೈಪ್ನ ನೀವು ಏನು ಮಾಡಿರಿ ನೀಟಾಗಿ ಪ್ರಾಕ್ಟೀಸ್ ಮಾಡಿರಿ, ಅದರ ಥ್ರೂನೇ ಬಿಡಿಸೋಕ್ಕೆ ಸ್ಟಾರ್ಟ್ ಮಾಡಿರಿ. ನೀವು ಆ ಫಾರ್ಮುಲಾ ಈ ಫಾರ್ಮುಲಾ ಅದು ಇದು ಅಂತ ಏನೋ ಕನ್ಫ್ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ನನ್ನ ಪ್ರಕಾರ ಸಜೆಸ್ಟ್ ಮಾಡೋದು ಯಾವುದಂದರೆ ನೀವು ಸಕ್ಸೆಸಿವ್ ಮೆಥಡ್ ಥ್ರೂ ಮಾಡಿದರೆ ನಿಮಗೆ ಈಸಿಯಾಗಿ ಆನ್ಸರ್ ಬರುತ್ತೆ. ನೀವು ಬೇರೆ ಫಾರ್ಮುಲಾ ಯೂಸ್ ಮಾಡೋದೇನಾಗುತ್ತೆ ನಿಮಗೆ ಡಿಫಿಕಲ್ಟ್ ಆಗುತ್ತೆ. ನೀವು ಸಕ್ಸೆಸಿವ್ ಮೆಥಡ್ನ ಯೂಸ್ ಮಾಡಿದ್ರೆ ನಿಮಗೆ ವಿತಿನ್ ಸೆಕೆಂಡ್ಲಿ ಆನ್ಸರ್ ಬರುತ್ತೆ. ಸೊ ಅರ್ಥ ಆಯ್ತಲ್ಲ. ಸೊ ಕೆಲವೊಂದು ಟೈಮ್ ನಮಗೆ ರೇಷಿಯೋ ಮೆಥಡ್ನು ಕೂಡ ಅವಶ್ಯಕತೆ ಮಾಡ್ಕೋಬೇಕು. ಯಾಕಂತಂದರೆ ನಮಗೆ ರೇಷಿಯೋ ಮೆಥಡ್ ಮತ್ತು ಸಕ್ಸೆಸ್ ಮೆಥಡ್ ಯಾವಾಗ ಬಳಸಬೇಕಂದ್ರೆ ಇನ್ ಕೇಸ್ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ವ್ಯಾಲ್ಯೂ ನಮಗೆ 1%, 2%, 3% ಈ ಥರ ಕೊಟ್ಟಾಗ ನೀವು ಏನು ಮಾಡಿರಿ ಸಕ್ಸೆಸ್ ಮೆಥಡ್ನ ಯೂಸ್ ಮಾಡಿರಿ. ಸೊ ರೇಷಿಯೋ ಮೆಥಡ್ ಯಾವಾಗ ಬಳಸಬೇಕಂದ್ರೆ 17 2/4% ಈ ಥರ ಕೊಟ್ಟಾಗ ಏನು ಮಾಡ್ರಿ ನೀವು ಅಲ್ಲಿ ನಮಗೆ ರೇಷಿಯೋ ಮೆಥಡ್ನ ಬಳಸಬೇಕಿಲ್ಲ. ಫ್ಯಾಕ್ಷನಲ್ಲಿ ಕೊಟ್ಟಾಗ ಇದನ್ನು ರೇಷಿಯೋ ಮೆಥಡಲ್ಲಿ ಯೂಸ್ ಮಾಡಿದ್ರೆ, ಸೊ ಈ ಥರ ಕೊಟ್ಟಾಗ ಏನು ಮಾಡಿರಿ ನೀವು ಸಕ್ಸೆಸಿವ್ ಮೆಥಡ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ ಕರೆಕ್ಟಲ್ಲ. ಸೊ ಕರೆಕ್ಟಾಗಿ ಥಿಂಕ್ ಮಾಡಿರಿ, ಆರಾಮಾಗಿ ಕ್ಯಾಲ್ಕುಲೇಷನ್ ಮಾಡಿರಿ, ಯಾವುದೇ ಥರ ಟೆನ್ಷನ್ ತೊಗೊಳ್ಳೋದೇನು ಅವಶ್ಯಕತೆ ಇಲ್ಲ. ಸೊ ಅರ್ಥ ಆಯ್ತಲ್ಲ. ಸೊ ನಾನು 5 ಟೈಪ್ಸ್ ರಿಲೇಟೆಡ್ ನಿಮಗೆ ಕ್ವಶನ್ಸ್ನ ಸಾಲ್ವ್ ಮಾಡಿ ತೋರಿಸಿದ್ದೀನಿ. ಸೊ ನೆಕ್ಸ್ಟಿಂದ ನಾನು ಒಂದೇ ಮೆಥಡ್ನ ಫಾಲೋಅಪ್ ಮಾಡ್ಕೊಂಡು ಹೋಗ್ತೀನಿ, ಯಾವುದಂದರೆ ಸಕ್ಸೆಸಿವ್ ಮೆಥಡ್ ಥ್ರೂ ಈಸಿಯಾಗಿ ಬಿಡಿಸ್ಕೊಂಡು ತೊಗೊಂಬಿಟ್ಟೆ. ಸೊ ಆದ್ದರಿಂದ ಏನಂತ ಕೇಳಿದ್ರೆ ವಾರ್ಷಿಕ 8% ಚಕ್ರಬಡ್ಡಿ ದರದಲ್ಲಿ 2 ವರ್ಷಗಳ ಕಾಲ 62,500 ಮೇಲಿನ ಚಕ್ರಬಡ್ಡಿ ಎಷ್ಟಂತ. ಸೊ ನಮಗೆ ಆರೇಜ್ ಕೊಟ್ಟು ಎಷ್ಟೈತಿ 8% ಐತಿ, ಟೈಮ್ ಪೀರಿಯಡ್ ಎಷ್ಟೈತಿ 2 ಇಯರ್ಸ್ ಐತಿ. ಆದ್ದರಿಂದ ನಮಗೆ ಏನಾಗುತ್ತೆ ನೀವು ಸಕ್ಸೆಸಿವ್ ಮೆಥಡಿಂದ ಮಾಡಿರಿ. ಸಕ್ಸೆಸಿವ್ ಮೆಥಡಿಂದ ಮಾಡಿದರೆ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ 2 ಇಯರಿಗೆ ಎಷ್ಟಾಗುತ್ತೆ ನಮಗೆ. ಸೊ ಸಕ್ಸೆಸಿವ್ ಮೆಥಡಿಂದ ಮಾಡಿದರೆ ನಮಗೆ ಅಂತ 8 + 8 + 8 × 8/100 ಅಂತ. ಆದರೆ ನಮಗೇನು ಸಿಗುತ್ತೆ 16.64% ಬರುತ್ತೆ. ಸೊ ನೀವು ಡೈರೆಕ್ಟಾಗಿ ಮಾಡ್ಬೋದು. ಎರಡರದ್ದು ಎಕ್ಸ್ ಮತ್ತು ವೈ ವ್ಯಾಲ್ಯೂ ಸೇಮ್ ಕೊಟ್ಟಾಗ 2 ಇಯರಿಗೆ ನೋಡಿರಿ ಫಸ್ಟ್ನೇದಾಗಿ ಏನು ಮಾಡಬೇಕು ನೀವು 8ಅನ್ನು 2 ಸಲ ಕೂಡಿಸ್ರಿ ಎಷ್ಟಾಗುತ್ತೆ 16 ಆಗುತ್ತೆ. ಮತ್ತು 8ಅನ್ನು ಸ್ಕ್ವೇರ್ ಮಾಡಿರಿ ಮತ್ತು ಪಾಯಿಂಟ್ ಆದಮೇಲೆ 2 ಸಂಖ್ಯೆ ಬರೆದುಬಿಟ್ರಿ. ಸೊ ನಾನು ನಿಮ್ಗೆ ಆಲ್ರೆಡಿ ಅಲ್ಲಿ ಇದರಲ್ಲಿ ಹೇಳಿದೆ, ನಾನು ಯಾವುದಂದ್ರೆ ಪರ್ಸೆಂಟೇಜ್ ಟಾಪಿಕಲ್ಲಿ ಕ್ಲೀನಾಗಿ ಹೇಳಿದೆ ಅಲ್ಲಿ ಯಾವ ಥರ ನೀವು ಇದನ್ನು ಯೂಸ್ ಮಾಡ್ಬೇಕಂತ ಕರೆಕ್ಟಲ್ಲ. ಸೊ ನಮಗೆ ಟೋಟಲ್ ಆಗಿ ಇಲ್ಲಿ ನಮಗೆ ಸಕ್ಸೆಸಿವ್ ಮೆಥಡಿಂದ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಬಂತು ನಮಗೆ. ಸೊ 16.64 ಬಂತು. ಆದ್ದರಿಂದ ನಮಗೆ ಸಿಂಪಲ್ ಕಾಂಪೌಂಡ್ ಇಂಟ್ರೆಸ್ಟ್ ವ್ಯಾಲ್ಯೂ ಬೇಕಂತಂದರೆ ಎಷ್ಟೈತೆ ಪ್ರಿನ್ಸಿಪಲು 62,500 ಇಂಟು 16.64/100 ಅಂತ. ಸೊ 0.00 ಕ್ಯಾನ್ಸಲ್ ಆಯಿತು. ನಮಗೇನು ಉಳಿತದಿಲ್ಲಿ 625 ಮತ್ತು 16.64 ವ್ಯಾಲ್ಯೂ ಇತ್ತು. ಸೊ ನಮಗೆ ಇಲ್ಲಿ ನೀವು ಗುಣಾಕಾರ ಮಾಡೋ ಬದಲು ನೀವೇನು ಮಾಡಿರಿ ಡಿಜಿಟಲ್ ಸಮ್ನ ಅಪ್ಲೈ ಮಾಡಿರಿ. ಸೊ ಡಿಜಿಟಲ್ ಸಮ್ ಅಪ್ಲೈ ಮಾಡಿದ್ರೆ ನಮಗೆ ಬರುತ್ತೆ ನೋಡ್ರಿ. ಇದರ ಡಿಜಿಟಲ್ ಸಮ್ ಏನಾಗುತ್ತೆ 6 ಆಗುತ್ತೆ, ಇದರದ್ದು 5 ಆಗುತ್ತೆ, ಇದರದ್ದು 4 ಆಗುತ್ತೆ, ಇದರದ್ದು ಏನಾಗುತ್ತೆ 7 ಆಗುತ್ತೆ. ಸೊ ನಮಗೆ ಪ್ರತಿಯೊಂದರದ್ದು ವ್ಯಾಲ್ಯೂ ಇದ್ದರೆ ಈ ಆಪ್ಷನ್ದು ಡಿಜಿಟಲ್ ಸಮ್ ಬೇರೆ ಬೇರೆ ಐತೆ. ಆದ್ದರಿಂದ ನೀವು ಇಲ್ಲಿ ಡಿಜಿಟಲ್ ಸಮ್ನ ಅಪ್ಲೈ ಮಾಡಿರಿ. ಸೊ ಕಂಪೌಂಡ್ ಇಂಟ್ರೆಸ್ಟ್ ಇಟ್ಕೊಂಡು 625 6 2 8 8 5 13 13 ಅಂದರೆ ಎಷ್ಟಾಗುತ್ತೆ 4 ಆಗುತ್ತೆ ಡಿಜಿಟಲ್ ಸಮ್. 1 6 7 7 6 13 13 4 17 ಅಂತ 17 ಅಂದರೆ 8 8 4 32 32 ಅಂದರೆ ಡಿಜಿಟಲ್ ಸಮ್ ಏನಾಗುತ್ತೆ 5 ಆಗುತ್ತೆ. ಆದ್ದರಿಂದ ಆಪ್ಷನ್ ನಂಬರ್ ಯಾವುದು, ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು.
ಸೊ ಅರ್ಥ ಆಯ್ತಲ್ಲ. ಸೊ ನೀವು ಡಿಜಿಟಲ್ ಸಮ್ನ ಅಪ್ಲೈ ಮಾಡಿದರೆ ವಿತಿನ್ ಸೆಕೆಂಡ್ಲಿ ಆನ್ಸರ್ ತೆಗಿಬೋದು. ಅದೇ ಥರ ನೋಡ್ರಿ, ಅರುಣಾ ಬ್ಯಾರೋಡ್ ಎ ಸಮ್ ಆಫ್ 9,000 ಫ್ರಮ್ ಜಯಶ್ರೀ at 10% ಫ್ರಮ್ ಆ್ಯನಮ್ ಆನ್ ಕಂಪೌಂಡ್ ಇಂಟ್ರೆಸ್ಟ್ ಕಂಪೌಂಡೆಡ್ ಆ್ಯನುವಲಿ. ಫೈಂಡ್ ದ ಟೋಟಲ್ ಅಮೌಂಟ್ ಪೇಡ್ ಬೈ ಅರುಣ್ ಆಫ್ಟರ್ 2 years ಟು ಕ್ಲಿಯರ್ ದಿ ಡ್ಯೂಸ್ ಅಂತ. ಅಂದರೆ ಅವನು ಲಾಸ್ಟಿಗೆ ಟೋಟಲ್ ಮೊತ್ತನ ಎಷ್ಟು ಕಟ್ತಾನ ಅಂತ ಕೇಳಿದಾನೆ, ಇಲ್ಲಿ ಬಡ್ಡಿನ ಕೇಳಿಲ್ಲ. ಸೊ ನಮಗೆ ಮೊತ್ತನ ಕೇಳಿದಾನಂದರೆ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟೈತಿ, 10% ಐತಿ. ಎಷ್ಟು ಇಯರ್, 2 yearಗೆ. ಈ 2 yearಗೆ ನಮಗೆ ಸಕ್ಸೆಸಿವ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ? ಸಕ್ಸೆಸಿವ್ ರೇಟ್ ಆಫ್ ಇಂಟ್ರೆಸ್ಟ್ ನಮಗೆ ಬೇಕಂತಂದ್ರೆ ನಾನು ಹೇಳಿದ್ದೆ, ಈ 10ನ 2 ಸಲ ಕೂಡಿಸ್ರೆ ಎಷ್ಟಾಗುತ್ತೆ? 20 ಆಗುತ್ತೆ. ಕರೆಕ್ಟ್ ಅಲ್ಲ? 20 ಪ್ಲಸ್ ಈ 10 ಸ್ಕ್ವೇರ್, 10 ಸ್ಕ್ವೇರ್ದು ಎಷ್ಟಾಗುತ್ತೆ? 10 ಸ್ಕ್ವೇರ್ ಅಂದರೆ 100 ಆಗುತ್ತೆ. 100/100 ಎಷ್ಟಾಗುತ್ತೆ? ನಮಗೆ 1 ಉಳಿತದೆ. ಆದ್ದರಿಂದ 21% ಬರುತ್ತೆ. 21%. ಸೊ ಇನ್ ಕೇಸ್ ನಿಮಗೆ ಗೊತ್ತಾಗಲ್ಲಂದ್ರೂ ಕೂಡ ನೀವು ಅದು ಪ್ಯಾಸ್ಕಲ್ಸ್ ಟ್ರಯಾಂಗಲ್ ನಮ್ಗೆ ಹೇಳಿದ್ನಲ್ಲ 121 ಅಂತ, ಇದನ್ನು ತೊಗೋಬೋದು ಡೈರೆಕ್ಟಾಗಿ 121 ತೊಗೋಬೋದು. ಸೊ ಆದ್ದರಿಂದ ನಮಗೆ ಈ 21% ಬಂತು. ಇದೇನೋ ನಮಗೆ ಸಕ್ಸೆಸಿವ್ ರೇಟ್ ಆಫ್ ಇಂಟ್ರೆಸ್ಟ್ ಆಯಿತು. ಬಟ್ ನಮಗೆ ಅಮೌಂಟ್ ಕೇಳಿದಾನೆ, ಇಲ್ಲಿ ಕಂಪೌಂಡ್ ಇಂಟ್ರೆಸ್ಟ್ ಕೇಳಿಲ್ಲ. ಅಮೌಂಟ್ ಕೇಳಿದಾರೆ ಅಂದರೆ ಈ 100ರಲ್ಲಿ 21 ಕೂಡ ಸರಿ ಎಷ್ಟಾಗುತ್ತೆ? ನಮಗೆ 121 ಆಗುತ್ತೆ. ಕರೆಕ್ಟಲ್ಲ? ಆದ್ದರಿಂದ ನಾವು ಡೈರೆಕ್ಟಾಗಿ ಬರಬೇಕಂದ್ರೆ ಅಮೌಂಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಎಷ್ಟೈತಿ? 9,000 ಇಂಟು 100 ಐತಿ. ಈ 100ರಲ್ಲಿ ನಮಗೆ 21% ಜಾಸ್ತಿ ಆಗಿತ್ತು ಅಂದರೆ 121. ಆದ್ದರಿಂದ 00 ಕ್ಯಾನ್ಸಲ್ ಆಗಿ ಅಮೌಂಟ್ ಈಸ್ ಈಕ್ವಲ್ ಟು ಗುಣಾಕಾರ ಮಾಡ್ರೆ 9 1 9 9 18 ಒಂದು ಕೈಲ 9 1 9 10. ಸೊ 10,890 ರೂಪಾಯಿ ಆಗುತ್ತೆ. ಯಾವುದು? 10,890 ರೂಪಾಯಿ. ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಅದೇ ಥರ ಫೋರ್ತ್ ಪ್ರಾಬ್ಲಮ್ ನೋಡ್ರಿ, ಫೈಂಡ್ ದ ಕಂಪೌಂಡ್ ಇಂಟ್ರೆಸ್ಟ್ ಆನ್ 24,000 at 10% per annum ಫಾರ್ 3 years ಅಂತ. ಈ 3 yearಗೆ 10% ರೇಟ್ ಆಫ್ ಇಂಟ್ರೆಸ್ಟ್ ಲೆಸ್ ನಮಗೆ ಕಂಪೌಂಡ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಕಂಡುಹಿಡಬೇಕು ಇಲ್ಲಿ. ಸೊ ಆದ್ದರಿಂದ R = 10% ಇದೆ. ಮತ್ತು ಟೈಮ್ ಪೀರಿಯಡ್ ಎಷ್ಟೈತಿ? 3 year ಐತಿ. 3 years. ಸೊ ಇದು ಟಿ, ಇದು ಆ್ಯಕ್ಚುಲಿ ಟಿ ಇಸ್ ಈಕ್ವಲ್ ಎಷ್ಟು? 3 year ಅಂತ. ಈ 3 yearದ ನಮಗೆ ಏನು ಮಾಡಬೇಕು? ಸಕ್ಸೆಸಿವ್ ರೇಟ್ ಆಫ್ ಇಂಟ್ರೆಸ್ಟ್ ಕಂಡು ಹಿಡ್ಕೋಬೇಕು. ಸೊ ಸಕ್ಸೆಸಿವ್ ರೇಟ್ ಆಫ್ ಇಂಟ್ರೆಸ್ಟ್ನ ಕಂಡು ಹಿಡ್ಕೋಬೇಕಂದ್ರೆ ನಿಮಗೆ ಏನು ಅಂತ ಹೇಳಿದ್ದೆ ನಾನು. ಸೊ ಮೊದಲು 10%, ಆಮೇಲೆ ಇನ್ನೊಂದು 10%, ಆಮೇಲೆ ಇನ್ನೊಂದು 10%. ಸೊ ಇವ್ರು ಮೂವರದ್ದು ನಾವು ಏನು ಮಾಡ್ಬೇಕು ಇಲ್ಲಿ? ಇದನ್ನು ಕಂಡುಹಿಡ್ಬೇಕು ಇಲ್ಲಿ. ಸೊ ನೀವು ಈ ಮೂವರು ಫಸ್ಟ್ ಇವು ಎರಡರದ್ದು ಕಂಡಿಡ್ರಿ, ಆಮೇಲೆ ಬಂದಿದ್ದ ವ್ಯಾಲ್ಯೂಯಿಂದ ಇದನ್ನು 10% ಕಂಡಿಡ್ರಿ. ಇಲ್ಲ ಅಂತಂದ್ರೆ ನೀವೇನು ಮಾಡಿ ಗೊತ್ತಾ, ಡೈರೆಕ್ಟಾಗಿ ಒಂದು ಶಾರ್ಟ್ಕಟ್ ಐತಿ. ಶಾರ್ಟ್ಕಟ್ ಹೆಂಗಂತಂದರೆ, ಸೊ ನಮ್ಗೆ ಎಲ್ಲ ಸರ್ದ ವ್ಯಾಲ್ಯೂ ಒಂದೇ ಇದ್ದಾಗ ನಮಗೊಂದು ಫಾರ್ಮುಲಾ ಬರುತ್ತೆ 3 yearಗೆ. ಸೊ 3a ಸ್ಕ್ವೇರ್ a³ ಅಂತ ನಾನು ಆಲ್ರೆಡಿ ಪರ್ಸೆಂಟೇಜ್ ಚಾಪ್ಟರ್ಲಿ ಮಾಡಿಸಿದ್ದೀನಿ. ಸೊ 3 ಇಂಟು ಎ ಅಂದರೆ ಏನೈತೆ? 10. 3 ಇಂಟು ಎ ಅಂದ್ರೇನು? a ಸ್ಕ್ವೇರ್ ಅಂದ್ರೇನು? 100 ಮತ್ತು a³ ಅಂದ್ರೇನು? 1000 ಅಂತ. ಆದ್ದರಿಂದ ನೋಡಿರಿ 3 ಇಂಟು 3 30. ನಮಗೆ ಇಲ್ಲಿ 300 ಆಯಿತು, ಇಲ್ಲಿ 1000 ಆಯಿತು. ನಮಗೆ ಇಲ್ಲಿ ನೋಡಿರಿ ಈ ಗೆರೆ ದಾಟಿದ ಮೇಲೆ ನಮಗೆ ಏನಾಗಬೇಕು? ಇಲ್ಲಿ ಎರಡೇ ಸಂಖ್ಯೆ ಉಳ್ಬೇಕು. ಬಟ್ ಇಲ್ಲಿ 3 ಸಂಖ್ಯೆ ಐತಿ. ಅಂದರೆ ಏನು ಮಾಡಿರಿ ಇದನ್ನು 3ಅನ್ನು ಈ ಕಡೆ ತೊಗೊಂಬರ್ರಿ. ಅದೇ ಥರ ಈ ಗೆರೆ ದಾಟಿದ ಮೇಲೆ ನಮಗೆ ಇಲ್ಲಿ ಎಷ್ಟು ಇರಬೇಕು? ಓನ್ಲಿ 2 ಸಂಖ್ಯೆ ಉಳ್ಬೇಕು. ಅಂದರೆ ಏನು ಮಾಡ್ಬೇಕು ನೀವು ಇಲ್ಲಿ ಈ 10ನ ಈ ಕಡೆ ತೊಗೊಂಬರ್ರಿ. ಈ 10ನ ಈ ಕಡೆ ತೊಗೊಂಡ್ರೆ ಏನಾಗುತ್ತೆ? ನಮಗೆ ಇಲ್ಲಿ 10 ಆ್ಯಡ್ ಆಗುತ್ತೆ. ಆದ್ದರಿಂದ ಇದೇನಾಗುತ್ತೆ? 30ರಲ್ಲಿ 3 ಕೂಡಿಸಿದ್ರೆ 33. ಕರೆಕ್ಟಲ್ಲ? ಮತ್ತು ಇದು 10ನ ಈ ಕಡೆ ಸೈಡ್ ತೊಗೊಂಡ್ರೆ ಏನಾಗುತ್ತೆ? ನಮಗೆ 10 ಆಗುತ್ತೆ. ಸೊ ಮತ್ತೆ ಆ್ಯಸ್ ಇಟ್ ಈಸ್ ಇನ್ನು 0 ಉಳಿತದೆ. ಕರೆಕ್ಟಲ್ಲ? 0 ಈ ಪಾಯಿಂಟ್ ಆದಮೇಲೆ ಇಲ್ಲಿ ನೋಡ್ರಿ, ಈ ಗೆರೆ ದಾಟಿದ ಮೇಲೆ ನಮಗೇನು 000 ಉಳಿತು. ಈ ಗೆರೆ ದಾಟಿದ ಮೇಲೆ ಆ ಕಡೆ ಇರುತ್ತಲ್ಲ ಎಲ್ಲ ಪಾಯಿಂಟ್ನಾಗ ಇರುತ್ತೆ. ಅದಕ್ಕೇನಾಗುತ್ತೆ? ನಮಗೆ 33.1 ಅಂತ, 33.1%. ಸೊ ನೀವು ಇದನ್ನು ಅನ್ಕೋಬೋದು, ಈ ಥರನೂ ಅನ್ಕೋಬೋದು. ಇಲ್ಲ ಅಂತಂದ್ರೆ ನೀವು ಪ್ಯಾಸ್ಕಲ್ಸ್ ಟ್ರಯಾಂಗಲ್ ಮೂಲಕ ಮಾಡಿದರೆ 1 2 1 ಇದು 2 yearಗೆ ಇದು 1 3 3 1 ಇದು 3 year ಆಗಿರುತ್ತೆ. ಇದು 1 yearಗೆ, ಇದು 2 yearಗೆ, ಇದು 3 yearಗೆ. ಸೊ 3 yearಗೆ ನಮಗೇನು ಕಂಪೌಂಡ್ ಇಂಟ್ರೆಸ್ಟ್ ಬೇಕು, ಅದಕ್ಕೆ 331 ಡೈರೆಕ್ಟಾಗಿ ತೊಗೊಂಡ್ಬಿಡ್ರಿ. ಸೊ ಆದ್ದರಿಂದ ನೀವು ಇದನ್ನು ತೊಗೊಂಡ್ರೆ ಒಂದೇ, ಇದನ್ನು ತೊಗೊಂಡ್ರೆ ಒಂದೇ. ಸೊ ದೇರ್ ಫೋರ್ ನಮಗೆ ಕಂಪೌಂಡ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ವ್ಯಾಲ್ಯೂ ಎಷ್ಟೈತಿ? 24,000 ಇಂಟು ನಮಗೆ ಅದರದ್ದು ಸಕ್ಸೆಸಿವ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟೈತಿ? 33.1 ಡಿವೈಡ್ ಬೈ 100. ಸೊ 00 ಇಲ್ಲೊಂದು 00 ಕ್ಯಾನ್ಸಲ್. ಪಾಯಿಂಟ್ನ ಕೆಳಗೆ ತೊಗೊಂಡ್ರೆ ಇಲ್ಲಾಗುತ್ತೆ, ಇಲ್ಲೊಂದು 0 ಕ್ಯಾನ್ಸಲ್ ಆಗುತ್ತೆ. ಈ 24ಇಂದ ಇದನ್ನು ಗುಣಾಕಾರ ಮಾಡಿರಿ. ಸೊ ನಮಗೇನಾಗುತ್ತೆ? 24 ಇಂಟು 331. ಸೊ ಇದನ್ನು ಗುಣಾಕಾರ ಮಾಡಿದ್ರೆ ನಮಗೇನು ಸಿಗುತ್ತೆ ನೋಡ್ರಿ? 331 ಇಂಟು 24. ನಮಗೇನು ಬೇಕು? ಲಾಸ್ಟಿಗೆ 4 ಬೇಕು. 4 ಎಲ್ಲ ಕಡೆ ಐತಿ. ಓಕೆ, ಇದು ಬರಲ್ಲ, ಆಟೋಮೆಟಿಕ್ ಗೊತ್ತಾಗುತ್ತೆ. ನೆಕ್ಸ್ಟ್ ಗುಣಾಕಾರ ಮಾಡಿಬಿಟ್ರೆ 4 1 4 3 12 ಒಂದು ಕಾಲ 4 3 12 13 ಪ್ಲಸ್ 2 1 2 3 2 3 6 ಅಂದರೆ 4 4 9 7 944 ಆಗುತ್ತೆ. ಯಾವುದು? ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಯಾವುದು? 7944 ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಸೊ ಪ್ಯಾಸ್ಕಲ್ಸ್ ಟ್ರಯಾಂಗಲ್ನ ಎಲ್ಲರೂ ಈ ಥರ ಅಂದರೆ ಇದನ್ನು ಟ್ರೆಂಡಿಂಗ್ ಅನ್ಕೊಂಡ್ಬಿಟ್ರು. ಬಟ್ ಈ ಟ್ರೆಂಡಿಂಗ್ ಏನಿಲ್ಲ. ಸೊ ಇದರದ್ದೇ ಪಾರ್ಟ್ ಆಗಿರುವಂಥದ್ದು. ಯಾವುದು? ಸಕ್ಸೆಸಿವ್ ಮೆಥಡ್ದೇ ಒಂದು ಪಾರ್ಟ್ ಆಗಿರುವಂಥದ್ದು.
ಸೊ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇದು ಒಂದು ನಿಮಿಷ ಇದನ್ನು ನೀಟಾಗಿ ಬಳಸಿ ಬರ್ತೀನಿ ನೋಡ್ರಿ ಇಲ್ಲಿ. ಸೊ ನಮಗೆ ಏನಾಗಿರುತ್ತದೆ ಇಲ್ಲಿ, ಇದು 33, ಇದು ಗೆರೆ ಮಾರ್ಕ್ ಆಗಿರುವಂಥದ್ದು. ಇಲ್ಲಿ ಡಬಲ್ 0, ಇಲ್ಲಿ ಡಬಲ್ 0 ಅಲ್ಲ, ಇಲ್ಲಿ 10 ಆಗಿರುವಂಥದ್ದು. ಇದು 10 ಮತ್ತು ಇದು ಗೆರೆ ಆಗಿ ಮತ್ತು ಕಡೆ ಇಲ್ಲೆಷ್ಟು ಉಳಿದಿತ್ತು ನಮಗೆ 10 ಹೋದ್ಮೇಲೆ ಡಬಲ್ 0 ಮಾತ್ರ ಉಳಿದಿತ್ತು. ಇಲ್ಲಿ ಡಬಲ್ 0 ಇದು 0 ಆಗಿರುವಂಥದ್ದು. 31 ನಿಮಿಷ ಡಬಲ್ 0. ಆದ್ದರಿಂದ ಈ ಗೆರೆ ದಾಟಿದ ಮೇಲೆ ಆ ಕಡೆ ಏನಿರುತ್ತಲ್ಲ ಎಲ್ಲ ಸಂಖ್ಯೆ ಪಾಯಿಂಟಲ್ಲಿ ಇರುತ್ತೆ. ಸೊ 33.1 ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ ಅದೇ ಥರ 5th ಪ್ರಾಬ್ಲಮ್ ನೋಡಿ ಏನಿದೆ. ಮಾರ್ಕರ್ ಎಲ್ಲಿ ಹೋಯ್ತು? 5th ಪ್ರಾಬ್ಲಮ್ ನೋಡಿ ಏನು ಕೊಟ್ಟಿದ್ದಾರೆ. ಒಂದು ಮೊತ್ತವನ್ನು 12.5% ವಾರ್ಷಿಕ ಚಕ್ರ ಬಡ್ಡಿ ದರದಲ್ಲಿ 3 ವರ್ಷಗಳವರೆಗೆ ಸಾಲವಾಗಿ ನೀಡಲಾಯಿತು. ಹಣದ ಮೊತ್ತದ ಪ್ರಸ್ತುತ ಮೌಲ್ಯ ಅಂದರೆ 3 ವರ್ಷಗಳ ನಂತರ 13,851 ಆಗಿದ್ದರೆ ಎಷ್ಟು ಹಣವನ್ನು ಸಾಲವಾಗಿ ನೀಡಲಾಯಿತು. ಸೊ ನಮಗೇನಾಗಿದೆ, ಟೋಟಲ್ ಲಾಸ್ಟಿಗೆ ಅವನಿಗೆ ಬಂದಿರೋದು ಮೊತ್ತ ಎಷ್ಟೈತಿ? 13,851 ಐತಿ. ಬಟ್ ಅವನಿಗೆ ಎಷ್ಟು ವರ್ಷ? 3 ವರ್ಷದ ತನಕ 12.5% ಕೊಟ್ಟಿದ್ರೆ ಅವನು ಎಷ್ಟು ಸಾಲವಾಗಿ ತೊಗೊಂಡಿದ್ದ ನಾವು ಕಂಡುಹಿಡಬೇಕಂತಿಲ್ಲಿ. ಸೊ ಆದ್ದರಿಂದ ನೋಡಿರಿ, ಫಸ್ಟ್ನೇದಾಗಿ ನಮಗೆ 12.5% ಐತಿ. ಇದರ ಫ್ರಾಕ್ಷನ್ ವ್ಯಾಲ್ಯೂ ಏನಾಗುತ್ತೆ ನಮಗೆ 1/8 ಆಗುತ್ತೆ. ಕರೆಕ್ಟಲ್ಲ, 1/8. ಮತ್ತು ಟೈಮ್ ಪೀರಿಯಡ್ ಎಷ್ಟೈತಿ? 3 ಇಯರ್ ಅಂತ ಐತಿ. ಸೊ ನಾನು ನಿಮ್ಗೆ ಹೇಳಿದ್ದೆ, ಕೆಲವೊಂದು ಟೈಮು ನಮಗೆ ರೇಷಿಯೋ ಮೆಥಡ್ ಯಾವಾಗ ಬಳಸಬೇಕಂದ್ರೆ ಈ ಥರ ಫ್ರಾಕ್ಷನ್ಗಳಲ್ಲಿ ಬಂದಾಗ ಅಲ್ಲಿ ಬಳಸಬೇಕಂತ ಹೇಳಿದ್ದೆ. ಸೊ ಅದರಿಂದ ಈಗ ಫ್ರಾಕ್ಷನ್ ವ್ಯಾಲ್ಯೂ ಬಂದೈತಿ. ಸೊ ನೀವು ರೇಷಿಯೋ ಮೆಥಡ್ನ ಅಪ್ಲೈ ಮಾಡಿರಿ. ಸ್ಟಾರ್ಟಿಂಗಲ್ಲಿ ವ್ಯಾಲ್ಯೂ 8 ಇದ್ದು ಅದೇನಾಗೈತಿ 9 ಆಗೈತಿ. ಅದೇ ಥರ ಎಷ್ಟು ವರ್ಷ ತನಕ? 3 ವರ್ಷ ತನಕ. ಅದಕ್ಕೆ ಹೋಲ್ ಪವರ್ ಕ್ಯೂಬ್ ಅಂತ, ಹೋಲ್ ಪವರ್ ಕ್ಯೂಬ್. ಸೊ ಆದ್ದರಿಂದ 8 ಕ್ಯೂಬ್ ಎಷ್ಟಾಗುತ್ತೆ? 512 ಆಗುತ್ತೆ ರೇಷಿಯೋ. 9 ಕ್ಯೂಬ್ ಅಂದರೆ 729. ಸೊ ಇದರಲ್ಲಿ ನಾವು ಇದನ್ನು ಸ್ಟಾರ್ಟಿಂಗಲ್ಲಿ 512 ಇದ್ದಿದ್ದು 729 ಆಗೈತೆ ಅಂದರೆ ಕಂಪೌಂಡ್ ಇಂಟ್ರೆಸ್ಟ್ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ? ಕೂಡ ಮೈನಸ್ ಮಾಡಿರಿ. 9ರಲ್ಲಿ 2 ತೆಗೆದ್ರೆ 7, ಮತ್ತು 12ರಲ್ಲಿ 1, 2ರಲ್ಲಿ 1 ತೆಗೆದ್ರೆ 1, ಮತ್ತು 7ರಲ್ಲಿ 5 ತೆಗೆದ್ರೆ 2, 217 ಆಗುತ್ತೆ. ಸೊ ಆದ್ದರಿಂದ ನಮಗೆ ಕಂಪೌಂಡ್ ಇಂಟ್ರೆಸ್ಟ್ ವ್ಯಾಲ್ಯೂ ಕೇಳಿಲ್ಲ. ಸೊ ನಮಗೇನು ಕೇಳಿದ್ರಲ್ಲಿ ಅಮೌಂಟ್ ಎಷ್ಟು ಕೊಟ್ಟಿದ್ದಂತ. ಸೊ ನಮಗೆ ಇದರ ಅವಶ್ಯಕತೆ ಇಲ್ಲ. ಸೊ ಡೈರೆಕ್ಟಾಗಿ ನಾವು ನಮಗೆ ಪ್ರಿನ್ಸಿಪಲ್ ವ್ಯಾಲ್ಯೂ ಗೊತ್ತಿಲ್ಲ. ಸೊ ಪ್ರಿನ್ಸಿಪಲ್ ವ್ಯಾಲ್ಯೂ ಕಂಡುಹಿಡಬೇಕು. ಇಲ್ಲಿ ಅಮೌಂಟ್ ವ್ಯಾಲ್ಯೂ ಏನೈತಿ ನಮಗೆ? ಅಮೌಂಟ್ ವ್ಯಾಲ್ಯೂ 13,51 ಡಿವೈಡೆಡ್ ಬೈ. ಸೊ ಸ್ಟಾರ್ಟಿಂಗಲ್ಲಿ ವ್ಯಾಲ್ಯೂ ಎಷ್ಟೈತಿ? ಇಲ್ಲಿ 512 ಇತ್ತು. ಅದೇನಾಗೈತಿ? ಇನ್ಕ್ರೀಸ್ ಆಗಿ 729 ಮೇಲೆ ಐತಿ. ಈ 729 ವ್ಯಾಲ್ಯೂ ಏನೈತಿ? 13,851 ಕೊಟ್ಟಾನೆ ಇಲ್ಲಿ. ಸೊ 729 ವ್ಯಾಲ್ಯೂ 13,851 ಕೊಟ್ಟರೆ ನಮಗೆ 512 ವ್ಯಾಲ್ಯೂ ಏನು ಬರುತ್ತೆ ಕಂಡುಹಿಡಬೇಕಿಲ್ಲ. ಸೊ ಆದ್ದರಿಂದ ಇಲ್ಲಿ ನೀವು ಕಡ್ತಾ ಹೊಡಿತಂದ್ರೆ ಕಡ್ತಾ ಹೊಡ್ರಿ. ಸ್ಟಾರ್ಟಿಂಗಲ್ಲಿ ನಮಗೆ ಡಿಜಿಟಲ್ ಸಮ್ ಅಪ್ಲೈ ಮಾಡಬೇಕಾದ್ರೆ ನಮಗೊಂದು ರೂಲ್ಸ್ ಐತಿ, ಕೆಳಗಡೆ ಛೇದದಲ್ಲಿ 9 ಬರಬಾರ್ದು. ಬಟ್ ಇಲ್ಲಿ ಛೇದದಲ್ಲಿ 9 ಐತಿ, ಅದನ್ನು ಅವಾಯ್ಡ್ ಮಾಡಿರಿ. ಸೊ ಅವಾಯ್ಡ್ ಮಾಡ್ಬೇಕಾದ್ರೆ ನಾವು ಏನು ಮಾಡ್ಬೇಕು? ಇಲ್ಲಿ ನೋಡ್ರಿ, ಕಡ್ತಾ ಹೊಡಿರಿ. 9 8 72, 9 1 9. ಸೊ ಇಲ್ಲಿ 9 1 48 ಆಯಿತು, 9 5 45, 35, 9 3 27, 9 8 ಅಲ್ಲ 9 3 81 ಆಗುತ್ತೆ. 9 9 81 ಇಷ್ಟಾಯಿತು. ಮತ್ತು ನೆಕ್ಸ್ಟ್ ನೋಡ್ರಿ, 9 1 9, 9 1 ಮತ್ತು 63, 9 7 ಮತ್ತು 1. ಸೊ ಕರೆಕ್ಟ್ ಅಲ್ಲ, 171. ಮತ್ತೆ 9ರಿಂದ ಕಡ್ತಾ ಹೊಡ್ಬಿಟ್ರೆ ಏನೇನಾಗುತ್ತೆ? 9 1 9 81. ಸೊ ನಮಗೇನು ಸಿಗುತ್ತೆ ಇಲ್ಲಿ? 19 × 512. ಸೊ ಡೈರೆಕ್ಟಾಗಿ ಗುಣಾಕಾರ ಮಾಡಿಬಿಟ್ರೆ ಇಲ್ಲಿ ಬಂದುಬಿಡುತ್ತೆ ಆನ್ಸರ್. ಸೊ ಇದು 19 ಆಗಿರುವಂಥದ್ದು. ಸೊ 19 2 38, 3 ಕೈಯಲ್ಲಿ 19 1 19, 22, 2 ಕೈಯಲ್ಲಿ 19 95, 97. ಸೊ ನಮಗೇನಾಗುತ್ತೆ? 9,722 ಬರುತ್ತೆ. ಯಾವುದು? ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಈ ಪ್ರತಿಯೊಂದಲ್ಲೇ ನಾನು ನಿಮ್ಗೆ ಹೇಳಿದ್ದೆ, ರೇಷಿಯೋ ಮೆಥಡ್ ಮತ್ತು ಸಕ್ಸಸ್ ಮೆಥಡ್ನ ಯೂಸ್ ಮಾಡಿದ್ರೆ ನಮಗೆ ಏನಾಗುತ್ತೆ? ವಿತಿನ್ ಸೆಕೆಂಡ್ಲಿ ಆನ್ಸರ್ ಬರುತ್ತೆ. ನೀವು ಯಾವ್ದು ಪ್ಯಾಸ್ಕಲ್ ಟ್ರಯಾಂಗಲ್ ಯೂಸ್ ಮಾಡ್ಕೋಬೇಡ್ರಿ, ಮತ್ತು ಅದು ಬೇಸಿಕ್ ಫಾರ್ಮುಲಾ ಕೂಡ ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ. ನನ್ನ ಪ್ರಕಾರ ಸಜೆಷನ್ ಇದು. ಸೊ ನೀವು ಮಾಡ್ತೀವಿ ಅಂದ್ರೆ ಮಾಡ್ಬೋದು, ಬಟ್ ನನ್ನ ಸಜೆಷನ್ ಏನಂದರೆ ನೀವು ಈಸಿಯೆಸ್ಟ್ ವೇಲಿ ಮೆಥಡ್ನ ಯೂಸ್ ಮಾಡಿದ್ರೆ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ 6th ಕ್ವಶನ್ ನೋಡ್ರಿ. ಕಲ್ಯಾಣ್ 12,000 ಮೊತ್ತವನ್ನು 2 ವರ್ಷಗಳ ಕಾಲ ಅವಧಿಗೆ ಕ್ರಮವಾಗಿ 5% ಮತ್ತು 10% ದರದಲ್ಲಿ ಹೂಡಿಕೆ ಮಾಡಿದರು. 2 ವರ್ಷಗಳ ಕೊನೆಯಲ್ಲಿ ಚಕ್ರ ಬಡ್ಡಿ ಎಷ್ಟು ಅಂತ. ಸೊ ನಾನು ನಿಮ್ಗೆ ಹೇಳಿದ್ನಲ್ಲ, ಎಕ್ಸ್ ಮತ್ತು ವೈ ವ್ಯಾಲ್ಯೂ ಬೇರೆ ಬೇರೆ ಕೊಟ್ಟಾಗ X% 5% ಕೊಟ್ಟಿದ್ದಾನೆ, ಮತ್ತು ವೈದು 10% ಕೊಟ್ಟಾಗ ನಮಗೆ ಇವೆರಡರದ್ದು ಸಕ್ಸೆಸಿವ್ ರೇಟ್ ಆಫ್ ಇಂಟ್ರೆಸ್ಟ್ ಏನಾಗುತ್ತೆ? ಸಕ್ಸೆಸಿವ್ ರೇಟ್ ಆಫ್ ಇಂಟ್ರೆಸ್ಟ್ 5 + 10 ಎಷ್ಟಾಗುತ್ತೆ? 15. ಬೇಕಿದ್ರೆ ಇಲ್ಲಿ ಬರೆದು ಬಿಟ್ಟಿದೆ ನೋಡಿರಿ, ಸಕ್ಸೆಸಿವ್ ರೇಟ್ ಆಫ್ ಇಂಟ್ರೆಸ್ಟ್ 5 + 10 + 5 × 10 / 100 ಅಂತ. ಎಷ್ಟು ವರ್ಷ? 2 ವರ್ಷ ಆಯ್ತಲ್ಲ, ಅಟ್ ದ ಎಂಡ್ ಆಫ್ ದಿ 2 years. ಓಕೆ. ಸೊ ನಮಗೇನು ಬೇಕು? ಕಾಂಪೌಂಡ್ ಇಂಟ್ರೆಸ್ಟ್ ಬೇಕು. ಓಕೆ, ಸಕ್ಸೆಸಿವ್ ರೇಟ್ ಆಫ್ ಇಂಟ್ರೆಸ್ಟ್. ಸೊ ನೋಡಿಲ್ಲಿ 1 0 ಇಲ್ಲಿ 1 0 ಕ್ಯಾನ್ಸಲ್ ಆಗುತ್ತೆ. ನಮಗೇನು ಉಳಿತದಿಲ್ಲಿ? 5 10 ಕೂಡಿಸಿದ್ರೆ 15, 15.5 ರೇಟ್ ಆಫ್ ಇಂಟ್ರೆಸ್ಟ್ ಆಗಿರುವಂಥದ್ದು. ಇದು ಸಕ್ಸೆಸಿವ್ ರೇಟ್ ಆಫ್ ಇಂಟ್ರೆಸ್ಟ್ ಆಗಿರುತ್ತೆ. ಸೊ ಆದ್ದರಿಂದ ನಮ್ಮ ಕಾಂಪೌಂಡ್ ಇಂಟ್ರೆಸ್ಟ್ ಬೇಕಂದರೆ ಕಾಂಪೌಂಡ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ವ್ಯಾಲ್ಯೂ ಎಷ್ಟೈತಿ? 12,000 ಐತೆ. 12,000
ಇಂಟು ಅದರ ಸಕ್ಸಸ್ಸಿವ್ ರೇಟ್ ಆಫ್ ಇಂಟ್ರೆಸ್ಟ್ ಏನೈತಿ 15.5 ಡಿವೈಡ್ ಬೈ 100 ಅಂತ. ಸೊ ನಮ್ಗೆ ಇಲ್ಲಿ ಪಾಯಿಂಟ್ನ ತೆಗೆದ್ರೆ ಇಲ್ಲಿ ಒಂದು 0 ಆ್ಯಡ್ ಆಗುತ್ತೆ. ಸೊ 0 ಕ್ಯಾನ್ಸಲ್ ಆಯಿತು ಡೈರೆಕ್ಟಾಗಿ. ಸೊ CI ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ 1266 ಕೈಲ 1266 ಮತ್ತು 18 1860 ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಯಾವುದು ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್. ಸೊ 7th ನೋಟ್ ಏನು ಈಸಿ ಇರೋವಂಥದ್ದು ಪ್ರಾಬ್ಲಮ್, ಏನು ಕಂಪೌಂಡ್ ಇಂಟ್ರೆಸ್ಟ್ ನಮಗೆ ಅಂಥ ಡಿಫಿಕಲ್ಟ್ ಇರಲ್ಲ. ಸೊ ನೆಕ್ಸ್ಟ್ ಅದೇ ಥರನೇ ನಮಗೆ 2 ಇಯರಿಗೆ 4% ಲೆಸ್ ಕೊಟ್ಟಿದ್ರೆ ನಮಗೆ 11,000ಕ್ಕೆ ಎಷ್ಟು CI ಬರುತ್ತಂತ. ಆದ್ದರಿಂದ R = 4%, T = 2 ಇಯರ್ಸ್ ಅಂತ. ಸೊ ನಿಮಗೆಲ್ಲ ಅಂಡರ್ಸ್ಟ್ಯಾಂಡ್ ಆಗ್ತಿದೆ ಅಂತ ಅನ್ಕೊತೀನಿ. ಇನ್ ಕೇಸ್ ಏನಾದ್ರು ನಿಮಗೆ ಈ ಕ್ವಶನಲ್ಲಿ ಡೌಟ್ಸ್ ಇದ್ದರೆ, ಇವತ್ತಿನ ಕ್ಲಾಸ್ ಏನಾದ್ರು ಡೌಟ್ ಇದ್ದರೆ ನೀವು ಬೇಕಾದರೆ ಕಾಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೇನೆ. ಸೊ ನಮಗೆ 2 ಇಯರಿಗೆ 4% ಲೆಸ್ ಸಕ್ಸಸ್ಸಿವ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಡೈರೆಕ್ಟಾಗಿ ಮಾಡಿರಿ. ಸೊ 4ನ್ನು 2,000 ಕೂಡಿಸಿದ್ರೆ 8 ಪಾಯಿಂಟ್ 4 ಸ್ಕ್ವೇರ್ ಏನಾಗುತ್ತೆ 16 ಆಗುತ್ತೆ. ಸೊ ಇದು 8.16. ಸೊ ಆದ್ದರಿಂದ CI ಈಸ್ ಈಕ್ವಲ್ ಟು, ಸೊ ನಮಗೆ ವ್ಯಾಲ್ಯೂ ಎಷ್ಟೈತಿ 11,000 ಡಿವೈಡ್ ಬೈ 100 ಇಂಟು 8.16. ಸೊ ಈ 00 ಇಲ್ಲೊಂದು 00 ಕ್ಯಾನ್ಸಲ್ ಆಗಿ ನೀವು 11ರಿಂದ ಗುಣಾಕಾರ ಮಾಡಿರಿ. ಸೊ 11ರಿಂದ ಗುಣಾಕಾರ ಮಾಡಬೇಕಂದ್ರೆ ಯಾವಾಗಲೂ ರೈಟ್ ಸೈಡಿಂದ ಕೂಡಿಸ್ಕೊಂಡು ಬರ್ರಿ. 6 ಜಾಗದಲ್ಲಿ 6 ಬರೀರಿ, ಮತ್ತು 6 1 7, 8 1 9 ಮತ್ತು 8 ಆ್ಯಸ್ ಇಟ್ ಈಸ್. ಸೊ ನಮಗೆ ಇಲ್ಲಿ ಪಾಯಿಂಟ್ ಆದಮೇಲೆ 2 ಸಂಖ್ಯೆ ಇರಬೇಕು, ಬಟ್ ಇಲ್ಲಿ ಒಂದು 0 ಐತಿ, ಅದಕ್ಕೆ ನಾವು ಪಾಯಿಂಟ್ ಆದಮೇಲೆ ಒಂದೇ ಒಂದು ಸಂಖ್ಯೆನ ಇಡ್ರಿ ಇಲ್ಲಿ. ಸೊ 897.60 ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಯಾವುದು ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಸೊ ನೆಕ್ಸ್ಟ್ ಅದೇ ಥರ 8th ಪ್ರಾಬ್ಲಮ್ ನೋಡಿ. ಇಲ್ಲಿ ಸೇಮ್ 2 ಇಯರಿಗೆ ರೇಟ್ ಆಫ್ 6% ನಮಗೆ ಕಂಪೌಂಡ್ ಇಂಟ್ರೆಸ್ಟ್ ಏನಾಗುತ್ತೆ. ಸೊ R = ಎಷ್ಟೈತಿ 6% ಐತಿ, ಮತ್ತು ಇದು R = 2%, ಸಾರಿ R = 6%, ಮತ್ತು ಟೈಮ್ ಪೀರಿಯಡ್ = ಎಷ್ಟೈತಿ 2 ಇಯರ್. ಈ 2 ಇಯರ್ಗೆ ನಮಗೆ ಸಕ್ಸಸ್ ರೇಟ್ ಆಫ್ ಇಂಟ್ರೆಸ್ಟ್ ಏನಾಗುತ್ತೆ. ಸೊ ಮಾಡಿರಿ ಇಲ್ಲಿ ಡೈರೆಕ್ಟ್ಗೆ 6ನ್ನು 2 ಸಲ ಕೂಡಿಸಿರಿ 12.6 ಸ್ಕ್ವೇರ್ ಏನಾಗುತ್ತೆ 36. ಸೊ 12.36 ಆಗುತ್ತೆ. ಆದ್ದರಿಂದ ನಮಗೆ CI ವ್ಯಾಲ್ಯೂ ಬೇಕಂತಂದರೆ ಸೊ 22,500 ಡಿವೈಡ್ ಬೈ 100 ಇಂಟು 12.36. ಸೊ CI ವ್ಯಾಲ್ಯೂ ಏನಾಗುತ್ತೆ ನಮಗೆ ಈ 00 ಕ್ಯಾನ್ಸಲ್ ಆಗುತ್ತೆ. 25 ಗುಣಾಕಾರ ಮಾಡ್ತೀವಿ ಅಂದ್ರೆ ಮಾಡ್ಬೋದು, ಇಲ್ಲ ಅಂತಂದರೆ ಗುಣಾಕಾರ ಮಾಡಿಬಿಟ್ರೆ, ಯಾಕಂದರೆ ಆಪ್ಷನ್ಗಳು ಮತ್ತು ಕೆಲವೊಂದು ಟೈಮ್ ಸೇಮ್ ಬರೋ ಚಾನ್ಸಸ್ ಇರ್ತೈತಿ. ಇಲ್ಲಿ 9 ಸಿಗುತ್ತಾ, ಇಲ್ಲಿ 3 ಸಿಗುತ್ತಾ, ಇಲ್ಲಿ 5 ಸಿಗುತ್ತಾ, ಮತ್ತು ಇಲ್ಲಿ 7 ಸಿಗುತ್ತೆ. ಅದಕ್ಕೆ ಆಪ್ಷನ್ ನಂಬರ್ ಇಲ್ಲಿ 3 ಮತ್ತು 3 ಸೇಮ್ ಬರೋದು ಬೇಡ. ಸೊ ಗುಣಾಕಾರ ಮಾಡಿಬಿಟ್ರೆ 25 ಆರ್ಲೆ 150, 15 ಕೈಲ 25 3 75, 75 5 80 90, 90 ಅಂದರೆ 9, 25 50, 59, 5 ಕೈಲ 25 25 30. ಸೊ ನಮಗೆ 309 ಈಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಯಾಕಂದರೆ ಇಲ್ಲಿ ಪಾಯಿಂಟ್ ಆದಮೇಲೆ 2 ಸಂಖ್ಯೆ ಐತೆ, ಅದಕ್ಕೆ ಪಾಯಿಂಟ್ ಆದಮೇಲೆ 2 ಸಂಖ್ಯೆ. ಸೊ ನಮಗೆ ರೈಟ್ ಆನ್ಸರ್ ಏನಾಗುತ್ತೆ 309 ಈಸ್ ದಿ ರೈಟ್ ಆನ್ಸರ್ ಆಗಿರೋದು. ಯಾವುದು ಆಪ್ಷನ್ ನಂಬರ್ ಎ. ಸೊ ನೆಕ್ಸ್ಟ್ 9th ಪ್ರಾಬ್ಲಮ್ ನೋಡ್ರಿ. ಸೇಮ್ ಟು ಸೇಮ್ ಪ್ರಾಬ್ಲಮ್ ಆಗಿರೋದು, ಬಟ್ ನಮಗಿಲ್ಲಿ ಸ್ವಲ್ಪ ಡಿಫ್ರೆಂಟಲ್ಲಿ ಕೇಳೋಣ. ಏನಂತಂದರೆ 1 ಇಯರಿಗೆ ನಮಗೆ ಈ 30,000 ಅಮೌಂಟ್ನ ಕಂಪೌಂಡ್ ಇಂಟ್ರೆಸ್ಟಲ್ಲಿ ಕೊಟ್ಟಾಗ 3 ಇಯರಿಗೆ ಫಸ್ಟ್ ಇಯರಿಗೆ ಅವನಿಗೆ 10% ಕೊಡ್ತಾನಂತ, ಸೆಕೆಂಡ್ ಇಯರಿಗೆ 20% ಕೊಡ್ತಾನೆ, ಮತ್ತು ಥರ್ಡ್ ಇಯರಿಗೆ 30% ಕೊಟ್ಟಾಗ ನಮಗೆ ಟೋಟಲ್ ಕಂಪೌಂಡ್ ಇಂಟ್ರೆಸ್ಟ್ ವ್ಯಾಲ್ಯೂ ಏನು ಬರುತ್ತೆ ಅಂತ ಕೇಳಿದಾನೆ ಇಲ್ಲಿ. ಸೊ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ವ್ಯಾಲ್ಯೂಗಳನ್ನು ಹೆಂಗೆ ಕೊಡ್ತಾನಂದರೆ, ರೇಟ್ ಆಫ್ ಇಂಟ್ರೆಸ್ಟ್ ವ್ಯಾಲ್ಯೂಗಳನ್ನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಈ 1 ಇಯರಿಗೆ, ಈ 2 ಇಯರಿಗೆ, ಮತ್ತು ಇಲ್ಲಿ 3 ಇಯರಿಗೆ ಏನೇನು ವ್ಯಾಲ್ಯೂಗಳನ್ನ ಕೊಡ್ತಾನೆ ಇಲ್ಲಿ ನೋಡ್ರಿ ಇಲ್ಲಿ. ಸೊ ಫಸ್ಟ್ 1 ಇಯರಿಗೆ ಎಷ್ಟು ಕೊಟ್ಟಾನಾತ 10% ಲೆಸ್ ಕೊಟ್ಟಿದ್ದಾನೆ, ಮತ್ತು 2 ಇಯರಿಗೆ 20% ಕೊಟ್ಟಿದ್ದಾನೆ, ಮತ್ತು ಥರ್ಡ್ ಇಯರ್ಗೆ ಎಷ್ಟು ಲೆಸ್ ಕೊಟ್ಟಿದ್ದಾನೆ ಅಂತ 30% ಲೆಸ್ ಕೊಟ್ಟಾಗ ನಮಗೆ ಕಂಪೌಂಡ್ ಇಂಟ್ರೆಸ್ಟ್ ವ್ಯಾಲ್ಯೂ ಏನು ಬರುತ್ತೆ ಇಲ್ಲಿ ಕಂಡುಹಿಡಬೇಕು ನಾವಿಲ್ಲಿ. ಸೊ ಇದನ್ನು ಹೆಂಗೆ ಮಾಡೋದಂದರೆ ಸೇಮ್ ಆ್ಯಸ್ ಇಟ್ ಇಸ್. ನೀವು ರೇಷಿಯೋ ಮೆಥಡ್ ನಾವು ಬೇಕಾದ್ರೆ ಅಪ್ಲೈ ಮಾಡ್ಬೋದು, ಇಲ್ಲ ಅಂತಂದರೆ ನೀವು ಸಕ್ಸಸ್ಸಿವ್ ಮೆಥಡ್ ಯೂಸ್ ಮಾಡ್ಬೋದು. ಸೊ ಸಕ್ಸಸ್ಸಿವ್ ಮೆಥಡ್ ಯೂಸ್ ಮಾಡ್ಬೇಕಂದ್ರೆ ಫಸ್ಟು 10 ಮತ್ತು 20 ವ್ಯಾಲ್ಯೂ ಕಂಡುಹಿಡ್ಕೊಟ್ರೆ. ಸೊ 10 ಮತ್ತು 20 ವ್ಯಾಲ್ಯೂ ಏನು ಬರುತ್ತೆ ನಮಗೆ 10 ಮತ್ತು 20 ಕೂಡಿಸಿ ಎಷ್ಟಾಗುತ್ತೆ 30 ಆಗುತ್ತೆ. 30 ಮತ್ತು 200 ಒಂದು ಡಿವೈಡ್ ಅಂದರೆ 32% ಆಗುತ್ತೆ. ಈ 32% ಮತ್ತು ಇದನ್ನು ವ್ಯಾಲ್ಯೂ ಕಂಡುಹಿಡ್ರಿ. ಈ 32% ಮತ್ತು 30 ವ್ಯಾಲ್ಯೂ ನೀವು ಸಕ್ಸಸ್ಸಿವ್ ರೇಟ್ ಆಫ್ ಇಂಟ್ರೆಸ್ಟ್ನ ಕಂಡುಹಿಡ್ರಿ. ಆದ್ದರಿಂದ ಕಂಡುಹಿಡಿದ್ರೆ ಸೊ 32 + 30 + 30 ಇಂಟು ಇದೇನಾಗುತ್ತೆ ನಮಗೆ 30 × 32 ಡಿವೈಡ್ ಬೈ 100 ಅಂತ. ಸೊ ಇಲ್ಲಿ ಒಂದು 0 ಇಲ್ಲಿ ಒಂದು 0 ಕ್ಯಾನ್ಸಲ್ ಆಗುತ್ತೆ, ಮತ್ತು ಇದು ಕೂಡಿಸಿದ್ರೆ ಎಷ್ಟಾಗುತ್ತೆ 32 30 ಎಷ್ಟಾಗುತ್ತೆ 62 ಪ್ಲಸ್ 32 × 3 ಎಷ್ಟಾಗುತ್ತೆ 3 2 6 3 9 ಅಂದರೆ ಪಾಯಿಂಟ್ ಆದಮೇಲೆ 9.6 ಬರುತ್ತೆ. 9.6 ಇದನ್ನು ಮತ್ತೆ ಕೂಡಿಸಿದ್ರೆ ಎಷ್ಟಾಗುತ್ತೆ ನಮಗೆ 62 ಅಲ್ಲಿ 9 ಕೂಡಿಸಿ ಎಷ್ಟಾಗುತ್ತೆ ನಮಗೆ 71.6. ಇದೇನಂತ ರೇಟ್ ಆಫ್ ಇಂಟ್ರೆಸ್ಟ್ ಅಂತಲೇ. ಸೊ ಆಮೇಲೆ ನಮಗೆ ಇದರದ್ದು ವ್ಯಾಲ್ಯೂ ಬೇಕು, ಓನ್ಲಿ CI ಬೇಕು. ಸೊ CI =
ಪಿ ವ್ಯಾಲ್ಯೂ ಏನೈತಿ 30,000 ಐತಿ. 30,000 ಡಿವೈಡ್ ಬೈ 100 ಇಂಟು 71.6. ಈ ಪಾಯಿಂಟ್ನ ಇಲ್ಲಿ ತೆಗೆದುಬಿಟ್ರೆ ಏನಾಗುತ್ತೆ, ಇಲ್ಲಿ 000 ಆಗುತ್ತೆ. ಈ 000 ಇಲ್ಲಿ ಕ್ಯಾನ್ಸಲ್ ಆಗಿ ನಮಗೇನಾಗುತ್ತೆ, 3ರಿಂದ ಗುಣಾಕಾರ ಮಾಡಿ. 3 6 18, ಒಂದು ಕೈಲ 3 1 3 4 3 7 21. ಸೊ 21,480 ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಇದು 21,480 ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಯಾವುದು? ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಇದು ಸಕ್ಸಸ್ಸಿವ್ ಮೆಥಡಲ್ಲಿ ಮಾಡಿದರೆ ಈ ಥರ ಬರುತ್ತೆ. ನೀವು ಇನ್ ಕೇಸ್ ಇದನ್ನೇ ಬೇಕಿದ್ರೆ ನೀವು ರೇಷಿಯೋ ಮೆಥಡಲ್ಲಿ ಬೇಕಿದ್ರೆ ಮಾಡಿ ನೋಡ್ರಿ. ಸೊ ಬೇಕಿದ್ರೆ ನೀವು ರೇಷಿಯೋ ಮೆಥಡಲ್ಲಿ ತೋರಿಸ್ತೀವಿ ನೋಡ್ರಿ. ಮೆಥಡ್ 2 ಯಾವುದು? ಮೆಥಡ್ 2 ಯಾವುದಿಲ್ಲ ನಮಗೆ? ರೇಷಿಯೋ ಮೆಥಡ್. ಸೊ ರೇಷಿಯೋ ಮೆಥಡಲ್ಲಿ ಯೂಸ್ ಮಾಡಿದ್ರೆ ಏನು ಬರುತ್ತೆ? ಸೊ ಫಸ್ಟ್ 1 ಇಯರ್ಗೆ ನಮಗೆ 10% ಕೊಟ್ಟಿದ್ದಾನೆ. 10% ಫ್ರಾಕ್ಷನ್ ವ್ಯಾಲ್ಯೂ ಏನು ಬರುತ್ತೆ ನಮಗೆ? 1/10. 20% ಫ್ರಾಕ್ಷನ್ ವ್ಯಾಲ್ಯೂ ಏನಾಗುತ್ತೆ ನಮಗೆ? 1/5. ಅದೇ ಥರ 30% ಫ್ರಾಕ್ಷನ್ ವ್ಯಾಲ್ಯೂ ಏನು ಬರುತ್ತೆ ನಮಗೆ? 3/10 ಬರುತ್ತೆ. ಆದ್ದರಿಂದ ಸ್ಟಾರ್ಟಿಂಗಲ್ಲಿ ಇನಿಷಿಯಲ್ 10 ಇದ್ದಿದ್ದು ಅದು 11 ಆಗೈತಿ, ಮತ್ತು 5 ಇದ್ದಿದ್ದು 6 ಆಗೈತಿ, ಮತ್ತು ಅದೇ ಥರ 10 ಇದ್ದಿದ್ದು ವ್ಯಾಲ್ಯೂ ಏನಾಗೈತಿ? 13 ಆಗೈತಿ. ಸೊ ಆದ್ದರಿಂದ ನಮ್ಗೆ ನೋಡ್ರಿ ಇಲ್ಲಿ, ಸೊ ಕಡ್ತಾ ಹೋದರೆ ಕಡ್ತಾ ಹೊಟ್ರಿ, ಇಲ್ಲ ಅಂತಂದರೆ ಡೈರೆಕ್ಟಾಗಿ ಗುಣಾಕಾರ ಮಾಡಿರಿ. ಸೊ ಇಲ್ಲಿ ನನ್ನ ಪ್ರಕಾರ ನೀವು ಗುಣಾಕಾರ ಮಾಡಿಬಿಡ್ರಿ. 10 5 50, 50 × 10 500 ರೇಷಿಯೋ. ಇಲ್ಲಿ 11 66, 66ನ ಮತ್ತೆ 13ರಿಂದ ಗುಣಾಕಾರ ಮಾಡಿದರೆ 13 78, 13 78, 78 7 85. ಸೊ ನಮಗೇನು ಸಿಗುತ್ತೆ? 858 ಸಿಗುತ್ತೆ. ಸೊ ಆದ್ದರಿಂದ ಕಾಂಪೌಂಡ್ ಇಂಟ್ರೆಸ್ಟ್ ವ್ಯಾಲ್ಯೂ ಎಷ್ಟು ಬರುತ್ತೆ? 500 ಇದ್ದಿದ್ದು 858 ವ್ಯಾಲ್ಯೂ ಇನ್ಕ್ರೀಸ್ ಆಗೈತೆ ಅಂದರೆ ಸಿ ಐ ವ್ಯಾಲ್ಯೂ 358 ಆಗುತ್ತೆ. ಸೊ ಆದ್ದರಿಂದ ಸಿ ಐ ಇಸ್ ಈಕ್ವಲ್ ಟು ನಮಗೆ ಎಷ್ಟು ಕೊಟ್ಟಿದ್ದಾನೆ ಇಲ್ಲಿ? ಪ್ರಿನ್ಸಿಪಲ್ ವ್ಯಾಲ್ಯೂ 30,000. ಸೊ 30,000 ಡಿವೈಡ್ ಬೈ 100 ಇಂಟು 358. ಸೊ 00 ಕ್ಯಾನ್ಸಲ್ ಆಗಿ ನಮಗೇನು ಉಳಿತದೆ ಇಲ್ಲಿ? 3 8 24, 2 ಕೈಲ 3 15 17, 1 ಕೈಲ 3 3 9 10. ಸೊ 00 ಇಲ್ಲೇನು ಬಂತು ನಮಗೆ? 1 ನಿಮಿಷ. ಸೊ ಏನಾದರೂ ಒಂದು ಮಿಸ್ಟೇಕ್ ಆಗೈತಾ? 11 66, 13 78, 78 7, 13 78, 78 7 85, 858 ಆಗೈತಿ. ಕರೆಕ್ಟ್ ಐತಿ. ಈ 858ರಲ್ಲಿ 358 ಕಳೆದ್ರೆ 1 ನಿಮಿಷ, ಸೇಮ್ ಬೇರೆ ಬರಬೇಕಲ್ಲ, ಇಲ್ಲಿ ಏನೋ ಮಿಸ್ಟೇಕ್ ಆಗೈತಿ. ಇಲ್ಲಿ ಒಂದ್ಸಲ ಮಿಸ್ಟೇಕ್ ಆಗಿರ್ತದೆ, ಏನಿಲ್ಲ. ಸೊ 15 50 500, 5 ಇದ್ದಿದ್ದು 6 ಆಗೈತಿ, 10 ಇದ್ದಿದ್ದು ಓಕೆ, 10 ಇದ್ದಿದ್ದು 13 ಆಗೈತಿ. 13 78, 11 8 15, 1 ಕೈಲ 858, 500 358. 1 ನಿಮಿಷ, ಗುಣಾಕಾರ ಮಾಡತ್ತಲ್ಲ ಏನಂತ ತಪ್ಪಾಗೈತಾ? 3 8 24, 2 ಕೈಲ 3 15 17, 1 ಕೈಲ 3 3 9 10. 1 ನಿಮಿಷ, ಇಲ್ಲಿ ಕ್ಯಾಲ್ಕುಲೇಷನ್ಸ್ ತೆಗೆದು ನೋಡೋಕ್ಕಾಗತ್ತೆ ಏನೇನಾಗೈತೆ ಅಂತ. ಕ್ಯಾಲ್ಕುಲೇಷನ್ಸ್ ತೆಗೆದ್ರೆ ನಮ್ಗೆ ಏನೇನು ಸಿಗುತ್ತೆ ಅಂದರೆ, ಸೊ ನಮಗೆ 11 66, 66 ಇಂಟು 13 858. ಇದರಲ್ಲಿ 5 ಕಳೆಯಿರಿ 358. 358 ಇಂಟು 30,000 ಡಿವೈಡ್ ಬೈ 100. 1,74,000. 1,07,400. ಅದರಲ್ಲಿ ನಮಗೇನು ಬೇಕು? 30,000 ಮೈನಸ್ ಮಾಡಿದರೆ, ಸೊ ಎಲ್ಲೋ ಒಂಥರ ಮಿಸ್ಟೇಕ್ ಆಗೋದು ಕಾಣುತ್ತೆ. ಇದು ನನಗೆ ಸ್ವಲ್ಪ ಇಲ್ಲಿ, ಸೊ ಮತ್ತೆ ನೋಡ್ಕೊಂಡು ಕುಂತ್ರೆ ಇಲ್ಲಿ ಟೈಮ್ ಇದಾಗತ್ತೆ. ಬೇಕಾದ್ರೆ ನನಗೆ ಇನ್ ಕೇಸ್ ಆಮೇಲೆ ಸೊಲ್ಯೂಷನ್ ಮಾತ್ರ ತಿಳಿಸ್ತೀನಿ. ಇದೆಲ್ಲ ಬರುತ್ತೆ ಆನ್ಸರ್. 30%, 20%, 10%, 10 11 5 6 20%, 30 ಡಿವೈಡ್ ಬೈ 10 ಅಂತ 100. 1 ಕೈಲ 10 3 ಓಕೆ 10 13. ಸೊ ನೋಡೋಣ ಏನಾಗೈತೆ ಅಂತ. ನಾನು ಬೇಕಾದರೆ ಆಮೇಲೆ ಮಾಡ್ತೀನಿ. ಇದೇ ಥರ
ಸೇಮ್ 10th ಪ್ರಾಬ್ಲಮ್ ನೋಡಿಬಿಟ್ರೆ ಎ ಸಮ್ ಆಫ್ 15,000 ವಾಸ್ ಲೆಂಟ್ ಫಾರ್ 3 years at the rate of 4%, 5%, 6% per annum respectively at the compound interest for the first year, second year, third year. ಸೇಮ್ ಎಕ್ಸಾಕ್ಟ್ಲಿ ಅದೇ ಥರ ಇರುವಂಥದ್ದು. ನಮಗೆ ಈ ಟೈಮ್ ಪೀರಿಯಡ್ 3 yearಗೆ ಅವನು ಡಿಫ್ರೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾನೆ ಇಲ್ಲಿ. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಸ್ಟಾರ್ಟಿಂಗಲ್ಲಿ ಎಷ್ಟು 4% ಕೊಟ್ಟಿದ್ದ, ಆಮೇಲೆ ಸೆಕೆಂಡ್ ಇಯರಿಗೆ ಎಷ್ಟು ಕೊಟ್ಟಿದ್ದಾನೆ ಇಲ್ಲಿ 5% ಕೊಟ್ಟಿದ್ದಾನೆ, ಮತ್ತು ಥರ್ಡ್ ಇಯರಿಗೆ 6% ಕೊಟ್ಟಿದ್ದಾನಂತ. ಆದ್ದರಿಂದ ನಮಗೆ ಸಿ ಐ ವ್ಯಾಲ್ಯೂ ಎಷ್ಟು ಬರುತ್ತೆ ಕಂಡುಹಿಡಿಯಲಿ. ಸೊ ಫಸ್ಟ್ ಇದ್ರದ್ದು ನೀವೇನು ಮಾಡಿರಿ, ನಮಗೆ ಸಕ್ಸೆಸಿವ್ ಮೆಥಡಿಂದ ಅದರದ್ದು ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಿರಿ. ಎಷ್ಟು 4 + 5 4 + 5 ಪ್ಲಸ್ 4 × 5 / 100 ಅಂತ. ಆದ್ದರಿಂದ 9 + 20 / 100 ಅಂತ. ಸೊ 4 × 20 ಅಲ್ಲ, ಅದಕ್ಕೆ 0.2 ಆಗುತ್ತೆ. ಆದ್ದರಿಂದ ನಮಗೇನಾಗುತ್ತೆ ಇಲ್ಲಿ 9.2 ಆಗುತ್ತೆ. 9.2%. ಈ 9.2% ಮತ್ತು 6 ವ್ಯಾಲ್ಯೂನ ಇದೇನು ಮಾಡಿರಿ, ಇದರದ್ದು ನೀವು ವ್ಯಾಲ್ಯೂನ ಕಂಡುಹಿಡ್ರಿ ಇಲ್ಲಿ. ಕರೆಕ್ಟಲ್ಲ, ಈ 6% ನಮಗೇನಾಗುತ್ತೆ 6 ಮೆಥಡ್ ಕಂಡುಹಿಡ್ರಿ. ಆದ್ದರಿಂದ 9.2 + 6 + 9.2 × 6 / 100 ಅಂತ. ಸೊ ನಮಗೇನಾಗುತ್ತೆ 9.2 + 6 ಎಷ್ಟಾಗುತ್ತೆ 15.2 ಪ್ಲಸ್ ಗುಣಾಕಾರ ಮಾಡಿರಿ 6 × 12 ಒಂದು ಕೈಯಲ್ಲಿ 6 × 9 = 54 55.100 ಅಂತ. ಸೊ ನಮಗೆ ನೋಡ್ರಿ ಮೇಲೆ 0.2 ಐತಿ, ಪಾಯಿಂಟ್ ಆದಮೇಲೆ ಒಂದು ಸಂಖ್ಯೆ ಐತಿ, ಕೆಳಗೆ ಡಬಲ್ ಸೊನ್ನೆ ಐತಿ, ಅದಕ್ಕೆ ನಮಗೇನಂತ ಇಲ್ಲಿ 0.552 ಆಗಂತಾಗುತ್ತೆ. ಆದ್ದರಿಂದ 15.2 + 0.552 ಅಂತ ಆಗುತ್ತೆ. ಸೊ ಕೂಡಿಸ್ರಿ ಇಲ್ಲಿ ಎಷ್ಟಾಗುತ್ತೆ, ಸೊ 15 ಆ್ಯಸ್ ಇಟ್ ಈಸ್ ಇರುತ್ತೆ, ಪಾಯಿಂಟ್ ಕೂಡಿಸಿದ್ರೆ ನಮಗೆ ಏನಾಗುತ್ತೆ 52 ಆ್ಯಸ್ ಇಟ್ ಈಸು, ಮತ್ತು ಇದು ಅಂದರೆ 752 ಆಗುತ್ತೆ, 752. ಸೊ ನಮಗೆ ಟೋಟಲಾಗಿ ರೇಟ್ ಆಫ್ ಇಂಟ್ರೆಸ್ಟ್ ವ್ಯಾಲ್ಯೂ ಎಷ್ಟು ಬಂತು 3 ವರ್ಷದ್ದು, ಟೋಟಲ್ 3 ವರ್ಷದ್ದು 15.752 ಬಂತು. ನೆಕ್ಸ್ಟ್ ಪೇಜ್ ಓಪನ್ ಆಗೋ, ಒಂದು ನಿಮಿಷ ಯಾಕೆ ಲೋಡ್ ತಗೋಕತ್ತದಿಲ್ಲ. ಸೊ ಬಂತು ನೋಡ್ರಿ, ನಮಗೆ ಟೈಮ್ ಪೀರಿಯಡ್ 3 ಇಯರ್ಸಿಗೆ ಟೋಟಲ್ ರೇಟ್ ಆಫ್ ಇಂಟ್ರೆಸ್ಟ್ ವ್ಯಾಲ್ಯೂ ಅಂದರೆ ನಮಗೆ ಸಕ್ಸಸ್ ಮೆಥಡ್ ಬಂದರೆ ಎಷ್ಟು ಬಂತು 15.752 ವ್ಯಾಲ್ಯೂ ಬಂತು. 15.752 ವ್ಯಾಲ್ಯೂ ಬಂತಿಲ್ಲಿ, ಕರೆಕ್ಟಲ್ಲ. ಆದ್ದರಿಂದ ನಮಗೆ ಸಿ ಐ ವ್ಯಾಲ್ಯೂ ಕಂಡುಹಿಡಿಯೋದು ಕೊಟ್ಟಿದ್ದಾರಲ್ಲಿ. ಸೊ ಸಿ ಐ ಇಸ್ ಈಕ್ವಲ್ ಟು ನಮಗೇನಾಗುತ್ತೆ, ಸಿ ಐ ಪಿ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರಲ್ಲಿ 15,000 / 100 ಇಂಟು ಎಷ್ಟು 15.752 ಅಂತ. ಆದ್ದರಿಂದ ಸಿ ಐ ವ್ಯಾಲ್ಯೂ ಇಸ್ ಈಕ್ವಲ್ ಟು ಇಲ್ಲಿ ಡಬಲ್ ಸೊನ್ನೆ ಕ್ಯಾನ್ಸಲ್ ಆಯಿತು 150 ಇಂಟು ನೋಡ್ರಿ ಇಲ್ಲಿ ಪಾಯಿಂಟ್ ಆದಮೇಲೆ 3 ಸಂಖ್ಯೆ ಐತಿ. ಸೊ ಬೇಕಿದ್ರೆ ಅಲ್ಲಿ 15.752 ಅಂತ ತೊಗೊಂಡು /1000 ಅಂತ ಬರ್ಕೊಂಡ್ಬಿಟ್ರಿ. ನಿಮ್ಗೆ ಬೇಕಿದ್ರೆ ಲಾಸ್ಟಿಗೆ ಅದು ಪಾಯಿಂಟ್ ಆದಮೇಲೆ ಇಟ್ಬಿಟ್ರಿ. ಸೊ 15ರಿಂದ ಗುಣಾಕಾರ ಮಾಡಿರಿ, ಇಲ್ಲೊಂದು ಸೊನ್ನೆ ಕ್ಯಾನ್ಸಲ್ ಬಿಟ್ರಿ, 15 ಗುಣಾಕಾರ ಮಾಡಿರಿ. 15 30 3 ಕೈಲ 15 75 78 15 105 105 + 7 112 112 ಅಂದರೆ 2 11 ಕೈಲ, ಮತ್ತು 15 75 75 ಅಂದರೆ 86 6 80 ಕೈಲ 8 ಕೈಲ 15 1 15 + 8 23 ಮತ್ತು ಪಾಯಿಂಟ್ ಆದಮೇಲೆ ಎಷ್ಟು ಸಂಖ್ಯೆ ಐತಿ ಇಲ್ಲಿ 2 ಇದು, ಯಾಕಂದರೆ /100 ಐತಿ. ಸೊ ಬೇಕಿದ್ರೆ /100 ಅಂತ ಮಾಡ್ಕೊಂಡ್ಬಿಟ್ರೆ ಇಲ್ಲೊಂದು ಸೊನ್ನೆ ಕ್ಯಾನ್ಸಲ್ ಆಗಿ ನಮಗೆ ಸಿ ಐ ಇಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ 23,628 ಅಲ್ಲ, ಪಾಯಿಂಟ್ ಆದಮೇಲೆ 2 ಇಡಬೇಕಲ್ಲ. ಸೊ 2,362.28 ಅಂತ. ಸೊ ಇದು ರೈಟ್ ಆನ್ಸರ್ ಆಗಿರುವಂಥದ್ದು ಯಾವುದು 2,362.2 ಸೊ ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅರ್ಥ ಆಯ್ತಲ್ಲ. ಸೊ ಇದನ್ನು ಬೇಕಾದ್ರೆ ನಾನು ಇನ್ನೊಂದು ಸರಿ ರೇಷಿಯೋ ಮೆಥಡ್ ವೆರಿಫೈ ಮಾಡ್ತೀನಿ ತಟ್ಟೆಯಲ್ಲಿ 30,000 ಫಸ್ಟು ಥರ್ಡು ಸೆಕೆಂಡ್ ಇಯರ್ಗೆ ಏನಾಗತ್ತಂತ. ಓಕೆ, ಸೊ 10% ಬಗ್ಗೆ ನಾನು ಇನ್ನೊಂದು ಸರಿ ಮಾಡ್ತೀನಿ. ಬರುತ್ತೆ, ಏನಿಲ್ಲ, ಯಾವ ಮೆಥಡ್ನ ಯೂಸ್ ಮಾಡಿದ್ರು ಕೂಡ ಎಲ್ಲ ಮೆಥಡು ಒಂದೇ ಆಗಿರ್ತದೆ, ಏನಿಲ್ಲ, ಸ್ವಲ್ಪ ಎಲ್ಲ ಕ್ಯಾಲ್ಕುಲೇಷನ್ಸಲ್ಲಿ ತಪ್ಪಾಗಿರ್ಬೋದು ಅಷ್ಟೇ. ಸೊ ಆದ್ದರಿಂದ ನಮಗೆ ಫಸ್ಟು ಟಿ ಇಸ್ ಈಕ್ವಲ್ ಟು 3 ಇಯರ್ ಕೊಟ್ಟಿದ್ದ, ಕರೆಕ್ಟಲ್ಲ. ಫಸ್ಟ್ ಸ್ಟಾರ್ಟಿಂಗಲ್ಲಿ 10% ಅಂದ್ರೇನು 1/10 ಅಂತ. ಅದೇ ಥರ ಇನ್ನೊಂದು 20%, ಇದ್ರದ್ದು ಫ್ರ್ಯಾಕ್ಷನ್ ವ್ಯಾಲ್ಯೂ ಏನಾಗುತ್ತೆ ನಮಗೆ 1/5 ಆಗುತ್ತೆ. ಅದೇ ಥರ ಇನ್ನೊಂದು 30% ಐತಿ, 30% ನಮಗೇನಾಗುತ್ತೆ 3/10 ಆಗುತ್ತೆ. ಸೊ ನಮಗೆ ಇನಿಷಿಯಲ್ ವ್ಯಾಲ್ಯೂ 10 ಇದ್ದಿದ್ದು ಅದೇನಾಗೈತಿ 11 ಆಗೈತಿ, ಮತ್ತು ಇನ್ನೊಂದು 5 ಇದ್ದಿದ್ದು ಏನಾಗೈತಿ 6 ಆಗೈತಿ, ಮತ್ತು ಇನ್ನೊಂದು ವ್ಯಾಲ್ಯೂ ಯಾವುದು 10 ಇದ್ದಿದ್ದು ಫ್ರ್ಯಾಕ್ಷನ್ ವ್ಯಾಲ್ಯೂ ಅಲ್ಲ, ಇನಿಷಿಯಲ್ 10 ಇದ್ದು 13 ಆಗೈತಿ.
ಸೊ ನೀವು ಕಡ್ತಾ ಹೊಡೆದ್ರೆ ಇಲ್ಲಿಗೆ ಡೈರೆಕ್ಟಾಗಿ ಬರೆದುಬಿಟ್ಟು ಗುಣಾಕಾರ ಮಾಡಿ 10 5 50 ಪ್ಲಸ್ 50 × 5 10 × 10 ಎಷ್ಟಾಗುತ್ತೆ 500 ಆಗುತ್ತೆ 500 ರೇಷಿಯೋ 11 78 78 × 13 ಎಷ್ಟಾಗುತ್ತೆ 858 ಆಗುತ್ತೆ 858 ಆದ್ದರಿಂದ 500 ಇದ್ದಿದ್ದ ವ್ಯಾಲ್ಯೂ 858 ಆಗೈತೆ ಅಂದರೆ ಸಿ ಐ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ 358 ವ್ಯಾಲ್ಯೂ ಬರುತ್ತೆ ಸೊ ಆದ್ದರಿಂದ ನಮಗೆ ಸಿ ಐ ವ್ಯಾಲ್ಯೂ ಬೇಕಂತಂದರೆ ಸೊ ಪ್ರಿನ್ಸಿಪಲ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ ಇಲ್ಲಿ 30,000 ಕೊಟ್ಟಿದ್ದಾನೆ ಇಲ್ಲಿ 30,000 ಡಿವೈಡೆಡ್ ಬೈ ನಮಗೆ ನೋಡ್ರಿ ಪ್ರಿನ್ಸಿಪಲ್ ವ್ಯಾಲ್ಯೂ ಇದ್ರದ್ದು 500 ವ್ಯಾಲ್ಯೂ 30,000 ಕೊಟ್ಟಿದ್ದಾನೆ ಅಂದರೆ ಡಿವೈಡ್ ಬೈ 500 ಮಾಡಬೇಕಿತ್ತು ನಾನು ಅವಾಗ 100 ಮಾಡಾಕತ್ತಿದ್ದೆ ನಾನು ಅದಕ್ಕೆ ತಪ್ಪಾಗಿರ್ಬೇಕದು ಸೊ ಇಲ್ಲಿ ಡಿವೈಡ್ ಬೈ 500 ಬರ್ಕೋಬೇಕು ನಾನು ಅವಾಗ 100 ಬರ್ದಿರ್ಬೇಕೇನೋ ಅದಕ್ಕೆ ತಪ್ಪಾಗ್ತಿತ್ತೇನೋ ಇಂಟು 358 ಯಾಕಂದರೆ ಸಿ ಐ ವ್ಯಾಲ್ಯೂ ಬೇಕು ಸೊ 00 ಕ್ಯಾನ್ಸಲ್ ಆಗಿ 5 1 5 6 30 60 ಸೊ ಆದ್ದರಿಂದ 60 × 358 ಗುಣಾಕಾರ ಮಾಡಿರಿ ಏನಾಗುತ್ತೆ 6 × 48 6 5 30 34 6 3 18 18 ಪ್ಲಸ್ 3 21 ಸೊ 21,480 ವ್ಯಾಲ್ಯೂ ಬರುತ್ತೆ ಸೊ ನೀವು ಯಾವ ಮೆಥಡಿಂದ ಯೂಸ್ ಮಾಡಿದ್ರು ಕೂಡ ಎಲ್ಲ ಆನ್ಸರ್ ಒಂದೇ ಆಗಿರೋದು ಸ್ವಲ್ಪ ಏನಂದರೆ ನಾವು ಕ್ಯಾಲ್ಕುಲೇಷನಲ್ಲಿ ಎಲ್ಲಾದರೂ ಒಂದು ಕಡೆ ಮಿಸ್ಟೇಕ್ ಮಾಡಿರ್ತೀವಿ ಅಷ್ಟೇ ಸೊ ಇಷ್ಟು ನಮಗೆ ಇವತ್ತಿನ ಕ್ಲಾಸಿನ ಫಸ್ಟ್ ಬೇಸಿಕ್ ಮೆಥಡ್ ಕಂಪೌಂಡ್ ಇಂಟ್ರೆಸ್ಟ್ ಚಾಪ್ಟರ್ದು ನಾವು ಬೇಸಿಕ್ ಕಾನ್ಸೆಪ್ಟ್ ಆಗಿರೋದು ಅದರ ಡೆಫಿನೇಷನ್ಸ್ ಏನು ಮತ್ತು ಅದ್ರದ್ದು ಫಾರ್ಮುಲಾ ಏನು ಅವೆಲ್ಲ ಬಗ್ಗೆ ಡಿಸ್ಕಸ್ ಮಾಡಿ ಸೊ ಬೇಸಿಕ್ ಕ್ಲಾಸ್ ಆಗಿರುವಂಥದ್ದು ಇವತ್ತು ಕಂಪೌಂಡ್ ಇಂಟ್ರೆಸ್ಟ್ ಚಾಪ್ಟರ್ ಬಗ್ಗೆ ಬೇಸಿಕ್ ಕಾನ್ಸೆಪ್ಟ್ ಆಗಿರುವಂಥದ್ದು ಸೊ ಇವತ್ತಿನ ಕ್ಲಾಸಲ್ಲಿ ನಿಮ್ಗೆ ಏನೇನು ಡೌಟ್ ಇದ್ದರೆ ನೀವು ಬೇಕಿದ್ರೆ ಕಾಮೆಂಟ್ ಮಾಡಿ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ಆ್ಯಂಡ್ ನಿಮ್ಗೆ ನಮ್ಮ ಕ್ಲಾಸ್ ಏನಾರು ಯೂಸ್ಫುಲ್ ಆಗಿದ್ದರೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತು ನಿಮಗೆ ಪಿ ಡಿ ಎಫ್ ನೋಟ್ಸ್ ಇವತ್ತಿನ ಕ್ಲಾಸಿನ ಏನಾದ್ರು ಪಿ ಡಿ ಎಫ್ ಕ್ಲಾಸ್ ನೋಟ್ಸ್ ಏನಾರು ಬೇಕಿತ್ತಂದರೆ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿರಿ ಸೊ ಅಲ್ಲಿ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿ ಹೋಗಿ ಟೆಲಿಗ್ರಾಮ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ನಮ್ಮ ಟೆಲಿಗ್ರಾಮ್ನ ಜಾಯ್ನ್ ಆಗಿದ್ದರೆ ನಿಮಗೆ ಪ್ರತಿಯೊಂದು ಕ್ಲಾಸ್ದು ಪಿ ಡಿ ಎಫ್ ನೋಟ್ಸ್ ಅವೈಲೇಬಲ್ ಇರುತ್ತೆ ಮತ್ತು ಪ್ರತಿದಿನ ನಾವು ಕ್ವಿಝನ್ನು ಕೂಡ ನಡೆಸ್ತಿದ್ದೀವಿ ಜಿ ಕೆ ಕ್ವಿಝನ್ನು ನಡೆಸ್ತಿದ್ದೀವಿ ಸೊ ನೀವು ಅಲ್ಲಿ ಈಸಿಯಾಗಿ ಜಿ ಕೆನ ಪ್ರಾಕ್ಟೀಸ್ ಮಾಡ್ಬೋದು ಇಷ್ಟು ಹೇಳ್ತಾ ನಿಮ್ಗೆ ಇವತ್ತಿನ ಕ್ಲಾಸಿನ ಏನೋ ಡೌಟ್ ಇದ್ದರೆ ನೀವು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಮುಗಿಸ್ತೇನೆ ಥ್ಯಾಂಕ್ ಯು ಎವ್ರಿವನ್